ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी नित्यनामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। ಓಕೆ, ತುಂಬಾ ದಿನಗಳಾದ್ಮೇಲೆ ಸೇರ್ತಾ ಇದೀವಿ, ದಯವಿಟ್ಟು ಕ್ಷಮಿಸಿ. ಬೇರೆ ಬೇರೆ ಕಾರಣಾಂತರಗಳಿಂದ ಕ್ಲಾಸ್ ಮಾಡಕ್ ಆಗ್ತಾ ಇಲ್ಲ. ಯಾವಾಗ ಯಾವಾಗ ಸಮಯ ಆಗುತ್ತೋ ಅವಾಗ ಖಂಡಿತ ಮಾಡ್ತೀನಿ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 6 ಮಧ್ಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರ ಜೊತೆಗೆ ಚೈತನ್ಯ ಮಹಾಪ್ರಭುಗಳ ಸಂವಾದ. ಸಾರ್ವಭೌಮ ಭಟ್ಟಾಚಾರ್ಯರು ವೇದಾಂತ ಸೂತ್ರದ ಒಂದು ಉಪನ್ಯಾಸವನ್ನ ಅದರ ವಿವರಣೆಯನ್ನ ಚೈತನ್ಯ ಮಹಾಪ್ರಭುಗಳಿಗೆ ಸಾರ್ವಭೌಮ ಭಟ್ಟಾಚಾರ್ಯರು ಕೊಡ್ತಾ ಇದ್ದಾರೆ. ಹಲವು ದಿನಗಳಾದ್ಮೇಲೂ ಕೂಡ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿರಲ್ಲ. ಅವಾಗ ಸಾರ್ವಭೌಮರು ಕೇಳ್ತಾರೆ, ನಿಮಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನನಗೆ ವೇದಾಂತ ಸೂತ್ರ ಅರ್ಥ ಆಗಿದೆ, ಆದ್ರೆ ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ದು ವಿವರಣೆ ಸತ್ಯವನ್ನೇ ಮುಚ್ಚಿಡೋದಕ್ಕೆ ಆಗ್ತಾ ಇರುವಂತ ಪ್ರಯತ್ನವನ್ನಂತೆ ನನಗೆ ಕಾಣ್ತಾ ಇದೆ ಅಂತ ಹೇಳಿ, ಆಮೇಲೆ ಈ ನಿಜವಾದ ಒಂದು ತತ್ವದ ಒಂದು ಚರ್ಚೆ ನಡೀತಾ ಇದೆ. ಇಲ್ಲಿ ಶ್ಲೋಕ 140, ದಿಟದಲ್ಲಿ ಪರತರ ಸತ್ಯವು ಒಬ್ಬ ಪುರುಷ. ಅವನು ಸಕಲ ಐಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮ ಪುರುಷ. ಅವನನ್ನು ನಿರಾಕಾರನೆಂದು ರೂಪರಹಿತನೆಂದು ಬಿಂಬಿಸಲು ನೀವು ಯತ್ನಿಸುತ್ತಿದ್ದೀರಿ. ಭಗವಂತನ ನೀವು ನಿರಾಕಾರ ಅಂತ ಇದ್ದೀರಾ, ಆದ್ರೆ ಅವನು ನಿಜವಾಗಿ ಅವನು ಪರಮ ಪುರುಷ. ಅವನು ಪುರುಷ. ಅವನ್ನ ನೀವು ವ್ಯಕ್ತಿ ಅಲ್ಲ, ನಿರಾಕಾರ ಅಂತ ನೀವು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ದೇವೋತ್ತಮ ಪರಮ ಪುರುಷನಿಗೆ ಸೇರಿದೆಲ್ಲವೂ ಆಧ್ಯಾತ್ಮಿಕವಾದದ್ದು ಹಾಗೂ ಅವು ಪ್ರಾಪಂಚಿಕ ಲಕ್ಷಣಗಳಿಂದ ಕೂಡಿದವುಗಳಲ್ಲ. ಇದನ್ನು ಸ್ಥಾಪಿಸುವುದೇ ವೇದಗಳ ಉದ್ದೇಶ. ವೇದಗಳಲ್ಲಿ ಎಲ್ಲೆಲ್ಲಿ ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆಗಳಿವೆಯೋ ಅಂತಹ ಎಡೆಗಳಲ್ಲೆಲ್ಲ ಈ ಮಾತು ಅನ್ವಯವಾಗುತ್ತದೆ. ವೇದಗಳಲ್ಲಿ ಎಷ್ಟೊಂದು ಕಡೆ ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆ ಇದೆ. ಈ ರೀತಿ ಉದಾಹರಣೆಗೆ ಕೃಷ್ಣನಿಗೆ ಗುಣಗಳಿಲ್ಲ ಅಂತ ಹೇಳಿದಾಗ ಅದು ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆ. ಈ ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆ ಕೃಷ್ಣನಿಗೆ ಗುಣಗಳು ಇಲ್ಲ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂದ್ರೆ ಕೃಷ್ಣನಿಗೆ ಭೌತಿಕ ಗುಣಗಳಿಲ್ಲ ಅಂತ ಅರ್ಥ. ಅದೇ ಇಲ್ಲಿ ಹೇಳ್ತಾ ಇದಾರೆ, ವ್ಯಕ್ತಿ ಸಂಬಂಧವಿಲ್ಲದ ವರ್ಣನೆಗಳು ಎಲ್ಲಿವೆಯೋ ಅವುಗಳ ಉದ್ದೇಶ ಏನು? ಅವು ಭೌತಿಕವಲ್ಲ, ಆಧ್ಯಾತ್ಮಿಕ ಅನ್ನೋದನ್ನ ಹೇಳೋದು. ಹಾಗಾಗಿ ಗುಣಗಳಿಲ್ಲ ಅಂದಾಗ ಕೃಷ್ಣನಿಗೆ ಭೌತಿಕ ಗುಣಗಳಿಲ್ಲ, ಕೃಷ್ಣನಿಗೆ ಆಧ್ಯಾತ್ಮಿಕ ಗುಣಗಳಿವೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಶ್ವೇತಾಶ್ವರ ಉಪನಿಷತ್ತಿನ ಒಂದು ಶ್ಲೋಕವನ್ನ ಇಲ್ಲಿ ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಅಪಾಣಿ ಪಾದೋ ಜವನೋ ಗೃಹೀತ ಪಶ್ಯತಿ ಅಚಕ್ಷುಷ ಋಣೋತಿ ಅಕರ್ಣ. ಇದು ಕೃಷ್ಣನಿಗೆ ಕೈ ಇಲ್ಲ ಕಾಲಿಲ್ಲ ಅಂತೆಲ್ಲ ವರ್ಣ ಇದೆ, ಆದ್ರೆ ಅದರ ಅರ್ಥ ಏನು? ಭೌತಿಕ ಕೈ ಇಲ್ಲ, ಭೌತಿಕ ಕಾಲಿಲ್ಲ ಅಂತ ಅರ್ಥ. ಕೈಯೇ ಇಲ್ಲ, ಕಾಲೇ ಇಲ್ಲ, ಹಾಗಾಗಿ ಅವನು ನಿರಾಕಾರ ಅಲ್ಲ. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಯಾವ ಯಾವ ವೇದ ಮಂತ್ರಗಳು ಪರಮಸತ್ಯವನ್ನು ವ್ಯಕ್ತಿ ಸಂಬಂಧವಿಲ್ಲದಂತೆ ವರ್ಣಿಸುತ್ತವೆಯೋ ಅವೆಲ್ಲವೂ ಕೊನೆಯಲ್ಲಿ ಪರಮಪುರುಷನು ಪುರುಷನೆಂದೇ ರುಜುವಾತು ಮಾಡುತ್ತವೆ.
ಇದೇ ವೇದಗಳು, ಇದೇ ಉಪನಿಷತ್ತುಗಳು ಯಾವುವು ಆ, ಆ, ದೇವತಮ ಪರಮ ಪುರುಷ ಅಥವಾ ಪರಮ ಸತ್ಯಕ್ಕೆ ವ್ಯಕ್ತಿ ಸಂಬಂಧವಿಲ್ಲದಂತ ವರ್ಣನೆ ಕೊಟ್ಟಾಗ ಅಂತಿಮವಾಗಿ ಅವೇ ಉಪನಿಷತ್ತುಗಳು, ಅವೇ ವೇದಗಳು ಆ ಅಂತಿಮವಾಗಿ ಆ ಪರಮ ಸತ್ಯ ಪರಮ ಪುರುಷ ಅನ್ನೋದನ್ನೇ ಅವು ರುಜುವಾತು ಮಾಡುತ್ತವೆ. ಪರಮಪುರುಷನನ್ನು ಸಾಕಾರ ಹಾಗೂ ನಿರಾಕಾರ ಎಂಬ ಎರಡು ಮಗ್ಗುಲುಗಳಲ್ಲಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಪರಮಪುರುಷ ಬರೀ ಸಾಕಾರ ಅಂದ್ರೆ ಅವನಿಗೆ ನಿರಾಕಾರ ಅಂಶ ಇಲ್ವಾ? ಇಲ್ಲ, ಖಂಡಿತ ಇದೆ. ಎರಡು ರೀತಿಯಲ್ಲೂ ಅರ್ಥ ಮಾಡ್ಕೋಬೇಕು. ಬೇರೆ ಕಡೆ ಪ್ರಭುಪಾದರು ಹೇಳ್ತಾರೆ ಅಥವಾ ಭಾಗವತದಲ್ಲಿ ಹೇಳ್ತಾರೆ, ಭಕ್ತರಾದವರು ಇದು ಎರಡನ್ನೂ ಅರ್ಥ ಮಾಡ್ಕೋತಾರೆ. ಆದ್ರೆ ನಿರಾಕಾರವಾದಿಗಳಿಗೆ ಕೇವಲ ನಿರಾಕಾರತ್ವ ಮಾತ್ರ ಅರ್ಥ ಆಗತ್ತೆ. ಆದ್ರೆ ಸಾಕಾರತ್ವ ಅರ್ಥ ಆಗಲ್ಲ. ಅಂದ್ರೆ ಭಗವಂತನಿಗೆ ವ್ಯಕ್ತಿ ಒಂದು ಭಗವಂತ ಒಬ್ಬ ಪುರುಷ, ಅವನಿಗೆ ರೂಪ ಇದೆ, ಅದು ಅರ್ಥ ಆಗೋದಿಲ್ಲ ಅವರಿಗೆ. ಅಂದ್ರೆ ಭಕ್ತರಿಗೆ ಎರಡು ಅರ್ಥ ಆಗುತ್ತೆ. ಯಾಕೆ? ಈ ನಿರಾಕಾರ ಪ್ರಭೆ ಅನ್ನೋದು ಆ ರೂಪ ಅಥವಾ ಅವನ ಶರೀರದಿಂದ ಬರ್ತಾ ಇರುವಂತ ಕಾಂತಿ ಅನ್ನೋದು ಭಕ್ತರಿಗೆ ಗೊತ್ತು. ದೇವೋತ್ತಮ ಪರಮ ಪುರುಷನನ್ನು ವ್ಯಕ್ತಿಯು ಈ ಎರಡು ಮಗಲುಗಳಲ್ಲಿಯೂ ಪರಿಗಣಿಸಿದರೆ ಅಂತವನು ವಾಸ್ತವವಾಗಿ ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಇವಾಗ ನಾವು ಎರಡನ್ನೂ ಪರಿಗಣಿಸ್ಬೇಕು, ಸಾಕಾರ ನಿರಾಕಾರ ಎರಡನ್ನೂ ಪರಿಗಣಿಸಿದ್ರೆ ಅವನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು. ಅವನನ್ನು ಪರಮ ಪುರುಷನನ್ನು ವ್ಯಕ್ತಿ ಸಂಬಂಧಿತನೆಂಬಂತೆ ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಒಳಿತು. ಏಕೆಂದರೆ ಪ್ರತಿಯೊಂದು ವೈವಿಧ್ಯ ಪೂರ್ಣವಾಗಿರುವುದನ್ನು ನಾವು ಕಾಣುತ್ತೇವೆ. ವೈವಿಧ್ಯದಿಂದ ಕೂಡಿಲ್ಲದ ಯಾವುದನ್ನೇ ಆಗಲಿ ಯಾರೂ ನೋಡಲಾರರು. ಎಲ್ಲದರಲ್ಲೂ ವೈವಿಧ್ಯ ಇದೆ. ಭೌತಿಕ ವಸ್ತುಗಳಲ್ಲೇ ಇಷ್ಟೊಂದು ವೈವಿಧ್ಯ ಇದೆ, ಇನ್ನು ಆಧ್ಯಾತ್ಮಿಕತೆಯಲ್ಲಿ ಯಾಕೆ ವೈವಿಧ್ಯತೆ ಇಲ್ಲ? ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಎಲ್ಲವೂ ವೈವಿಧ್ಯ ಪೂರ್ಣ. ಇನ್ನು ವೈವಿಧ್ಯದಿಂದ ಕೂಡಿಲ್ಲದ ಯಾವುದನ್ನೇ ಆಗಲಿ ಯಾರೂ ನೋಡಲಾರರು. ಭೌತಿಕ ವಸ್ತುವೇ ವೈವಿಧ್ಯ ಪೂರ್ಣ. ಇನ್ನು ಆಧ್ಯಾತ್ಮಿಕತೆಯಲ್ಲಿ ಯಾವ ಪ್ರಶ್ನೆ, ಯಾಕೆ ಸಂದೇಹ ಯಾಕಿದೆ? ಹಾಗಾಗಿ ಆಧ್ಯಾತ್ಮಿಕತೆಯಲ್ಲಿ ವೈವಿಧ್ಯತೆ ಇಲ್ಲ, ಅದು ನಿರಾಕಾರ, ಕೇವಲ ಶಕ್ತಿ. ಯಾವ ವೈವಿಧ್ಯತೆ ಇಲ್ಲದಂತಹ ಶಕ್ತಿ ಅಂದರೆ ಅರ್ಥವೇ ಇಲ್ಲ ಅದಕ್ಕೆ. ವ್ಯಕ್ತ ಜಗತ್ತಿನಲ್ಲಿನ ಪ್ರತಿಯೊಂದು ಪರಮಸತ್ಯದಿಂದ ಹೊಮ್ಮುತ್ತದೆ, ಪರಮಸತ್ಯದಲ್ಲಿ ವಿರಮಿಸಿರುತ್ತದೆ ಮತ್ತು ನಾಶವಾದ ಬಳಿಕ ಪುನಃ ಪರಮಸತ್ಯದಲ್ಲಿ ಲೀನವಾಗುತ್ತದೆ. ಎಲ್ಲವೂ ಪರಮಸತ್ಯದಿಂದ ಬಂದಿದೆ, ಇರುತ್ತೆ, ಆಮೇಲೆ ಅದು ಅದರ ಮೇಲೆ ಅವಲಂಬಿತವಾಗಿ ಉಳಿದಿರುತ್ತೆ, ಆಮೇಲೆ ನಾಶವಾದಾಗ ಮತ್ತೆ ವಾಪಸ್ಸು ಪರಮಸತ್ಯವನ್ನೇ ಸೇರುತ್ತೆ. ದೇವೋತ್ತಮ ಪರಮ ಪುರುಷನ ವ್ಯಕ್ತಿಗತ ಲಕ್ಷಣಗಳನ್ನು 3 ವಿಭಕ್ತಿ ರೂಪಗಳಲ್ಲಿ ವರ್ಗೀಕರಿಸಿರುತ್ತಾರೆ. ಅವು ಯಾವೆಂದರೆ ಅವನಿಂದ, ಅವನ ಮತ್ತು ಅವನಿಂದ ಪಂಚಮಿ ವಿಭಕ್ತಿ, ಅವನ ಶಕ್ತಿಯ ಕಾರಣ ತೃತೀಯ ವಿಭಕ್ತಿ, ಹಾಗೂ ಅವನಲ್ಲಿ. ಅಂದ್ರೆ ಅವನಿಂದ ಬಂದಿದೆ, ಅವನ ಕಾರಣ, ಶಕ್ತಿಗೆ ಕಾರಣ ಅವನು, ಹಾಗೂ ಅವನಲ್ಲಿ, ಆ ಶಕ್ತಿ ಅವನಲ್ಲಿದೆ. ಅಂದ್ರೆ ಇದು ಎಲ್ಲಾ ಬೇರೆ ಬೇರೆ ರೀತಿಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ವರ್ಣಿಸ್ತಾ ಇದ್ದಾರೆ. ನೀವು ಭಗವಂತನ ನೋಡಿದ್ರೆ ಇಲ್ಲಿ 3 ವಿಭಕ್ತಿಗಳು, ನಿಮ್ಗೆ ಸಂಸ್ಕೃತ ಗೊತ್ತಿರೋ ಈ ವಿಭಕ್ತಿಗಳ ಬಗ್ಗೆ ಸ್ವಲ್ಪ ಗೊತ್ತಾಗತ್ತೆ. ಪಂಚಮಿ ವಿಭಕ್ತಿ, ತೃತೀಯ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯನ್ನ ಸೂಚಿಸುವಂತಹ ವಿಭಕ್ತಿಗಳು. ಈ ಶಬ್ದಗಳು ಇಲ್ಲಿ ಉಪಯೋಗಿಸ್ತಾ ಇರೋದು ಮೃತ ಒಂದು ವಸ್ತುವಿಗೆ ಸಂಬಂಧಿಸಿದಂತಹ ಅಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಇದು ಹೆಂಗೆ ವರ್ಣಿಸೋದು. ಪುರುಷ, ಸ್ತ್ರೀ, ನಪುಂಸಕ, ಇವುಗಳಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ವಿಭಕ್ತಿಗಳಿವೆ. ಆ ವಿಭಕ್ತಿಗಳ ನಾವು ಕನ್ನಡದಲ್ಲೂ ಓದಿರ್ತೀವಿ, ಸಂಸ್ಕೃತದಲ್ಲೂ ಅದೇ ರೀತಿ ಇದೆ. ಅದರ ಪ್ರಕಾರ ಈ ವಿಭಕ್ತಿಗಳನ್ನ ನೋಡಿದ್ರೆ ಇವು ಪುರುಷನಿಗೆ ಸಂಬಂಧಿಸಿದಂತ ವಿಭಕ್ತಿಗಳು ಇಲ್ಲಿ ಉಪಯೋಗ ಆಗಿವೆ ಎಲ್ಲ ಶಾಸ್ತ್ರಗಳಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾತು ಮುಂದುವರಿಸಿದರು. ದೇವೋತ್ತಮ ಪರಮ ಪುರುಷನು ಅನೇಕವಾಗಲು ಬಯಸಿ ಐಹಿಕ ಶಕ್ತಿಯ ಮೇಲೆ ದೃಷ್ಟಿ ಹಾಯಿಸಿದ. ಸೃಷ್ಟಿಗೆ ಮೊದಲು ಪ್ರಾಪಂಚಿಕ ರೀತಿಯ ಕಣ್ಣುಗಳಾಗಲಿ ಮನಸ್ಸಾಗಲಿ ಇರಲಿಲ್ಲ. ಇದರಿಂದ ಪರಮಸತ್ಯದ ಮನಸ್ಸು ಹಾಗೂ ಕಣ್ಣುಗಳ ದಿವ್ಯ ಸ್ವಭಾವವು ದೃಢಪಡುತ್ತದೆ. ಸೃಷ್ಟಿಯಾಗಕ್ಕಿಂತ ಮುಂಚೆ ಯಾವ ಭೌತಿಕ ವಸ್ತು ಇರಲಿಲ್ಲ. ಯಾಕಂದ್ರೆ ಭೌತಿಕ ವಸ್ತು ಇರೋದೇ ಈ ಭೌತಿಕ ಜಗತ್ತಿಗೆ ಸಂಬಂಧಿಸಿದಂತೆ. ಭೌತಿಕ ಜಗತ್ತಿನ ಸೃಷ್ಟಿ ಆಗಕ್ಕಿಂತ ಮುಂಚೆ ಭೌತಿಕವಾದ ಯಾವುದೂ ಇರಲಿಲ್ಲ. ಆದ್ರೆ ಅವನಿಗೆ ಕಣ್ಣಿತ್ತು, ಮನಸ್ಸಿತ್ತು. ಹಾಗಾಗಿ ಅವನ ಕಣ್ಣು ಮನಸ್ಸು ಭೌತಿಕ ಅಲ್ಲ, ಆಧ್ಯಾತ್ಮಿಕ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಪುರುಷನು ಅನೇಕವಾಗಲು ಬಯಸಿ ಐಹಿಕ ಶಕ್ತಿಯ ಮೇಲೆ ದೃಷ್ಟಿ ಹಾಯಿಸಿದ ಅಂದ್ರೆ ಕಣ್ಣುಗಳು. ಕಣ್ಣಿತ್ತು, ಅವನು ನೋಡ್ದ ಅದನ್ನ.
ಆದ್ರೆ ಆ ಸಮಯದಲ್ಲಿ ಇನ್ನೂ ಭೌತಿಕ ಜಗತ್ತು ಸೃಷ್ಟಿ ಆಗಿರ್ಲಿಲ್ಲ. ಹಾಗಾಗಿ ಭೌತಿಕ ಕಣ್ಣುಗಳು ಇರ್ಲಿಲ್ಲ. ಅಂದ್ರೆ ಅರ್ಥ ಅವನು ಹೊಂದಿದ್ದು ಆಧ್ಯಾತ್ಮಿಕ ಕಣ್ಣುಗಳು. ಆಧ್ಯಾತ್ಮಿಕ ಕಣ್ಣುಗಳಿಂದ ಅವನು ಆ ದೃಷ್ಟಿಯನ್ನ ಹಾಯಿಸಿದ ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, ತರ್ಕ ಕೊಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಬ್ರಹ್ಮನ್ ಎನ್ನುವ ಶಬ್ದವು ಪೂರ್ಣ ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತದೆ. ಆ ಪೂರ್ಣ ಪುರುಷ ಶ್ರೀಕೃಷ್ಣ. ಇದು ಸಕಲ ವೈದಿಕ ಸಾಹಿತ್ಯದ ನಿರ್ಣಯ. ನಮಗೆ ಇದು ಇಷ್ಟೊಂದು ತತ್ವ ಇದೆ, ಯಾವುದು ನಮ್ಗೆ ಅರ್ಥ ಆಗದೆ ಇದ್ರು ಭವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅಂತಿಮವಾಗಿ ಕೃಷ್ಣ ಆ ಪರಮ ಪುರುಷ ಅಂತ ನಮ್ಗೆ ಅರ್ಥ ಆದರೆ ಸಾಕು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಇಷ್ಟು ಗೊತ್ತಾರೆ ನಮಗೆ ಸಂಪೂರ್ಣ ವೇದ ಉಪನಿಷತ್ತು ಎಲ್ಲದರ ಸಾರ. ನಮ್ಗೆ ಅಷ್ಟೊಂದು ತಿಳ್ಕೊಳ್ಳೋಷ್ಟು ನಾವು ಜ್ಞಾನಿಗಳಲ್ಲ, ಬುದ್ಧಿವಂತರಲ್ಲ, ತತ್ವಜ್ಞಾನಿಗಳಲ್ಲ ಅಂದ್ರೆ ಏನೋ ಅವಶ್ಯಕತೆ ಇಲ್ಲ. ಗೊತ್ತಾದ್ರೆ ಈ ಎಲ್ಲ ವಾದಗಳು ಗೊತ್ತಾದ್ರೆ ಬೇರೆಯವ್ರು ಯಾರು ಬಂದು ನಿರಾಕಾರ ಅಂದಾಗ ಅವರನ್ನ ಸೋಲಿಸೋದಕ್ಕೆ ನಮಗೆ ಈ ಎಲ್ಲ ಜ್ಞಾನ ಉಪಯೋಗವಾಗುತ್ತೆ. ವೇದಗಳ ನಿಗೂಢ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಜನರಿಗೆ ಸುಲಭವಲ್ಲ. ಅದರಿಂದ ಪುರಾಣ ವಾಕ್ಯಗಳು ಆ ಅರ್ಥವನ್ನು ಅನುಬಂಧ ರೂಪದಲ್ಲಿ ಕೊಡುತ್ತವೆ. ಆಹಾ, ನಂದ ಮಹಾರಾಜ, ಗೋವಳರು ಹಾಗೂ ವ್ರಜಭೂಮಿಯ ನಿವಾಸಿಗಳು ಎಂತಹ ಭಾಗ್ಯಶಾಲಿಗಳು! ಅವರ ಭಾಗ್ಯಕ್ಕೆ ಎಣೆ ಇಲ್ಲ. ಏಕೆಂದರೆ ಪರಮ ಸತ್ಯವು ನಿತ್ಯ ನಿರಂತರನಾದ ಪರಬ್ರಹ್ಮನ್ ಪರಮಾನಂದದ ಆಕರ ಅವರ ಸ್ನೇಹಿತನಾಗಿದ್ದಾನೆ. ಇಲ್ಲೇನ್ ಹೇಳ್ತಾ ಇದಾರೆ, ಇವಾಗ ವೇದಗಳು ಇಷ್ಟೊಂದು ನಿಗೂಢವಾಗಿ ಏನೇನೋ ವರ್ಣಿಸುತ್ತವೆ, ಅವು ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಪುರಾಣಗಳೇನ್ ಮಾಡತ್ವೆ, ಅದೇ ವಿಷಯವನ್ನ ಬಹಳ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಅರ್ಥವಾಗೋ ರೀತಿಯಲ್ಲಿ ಕೊಟ್ಬಿಡುತ್ತವೆ. ಹೇಗೆ, ಇವಾಗ ಇಲ್ಲಿ ಇದು ಭಾಗವತದ 10ನೇ ಸ್ಕಂದ 14ನೇ ಶ್ಲೋಕ. ಇಲ್ಲೇನ್ ಹೇಳ್ತಾ ಇದಾರೆ, ಆಹಾ, ನಂದ ಮಹಾರಾಜ, ಗೋವಳರು ಹಾಗೂ ಬ್ರಜಭೂಮಿಯ ನಿವಾಸಿಗಳು ಎಂತಹ ಭಾಗ್ಯಶಾಲಿಗಳು! ಅವರ ಭಾಗ್ಯಕ್ಕೆ ಎಣೆ ಇಲ್ಲ. ಏಕೆಂದರೆ ಪರಮ ಸತ್ಯ ನಿತ್ಯ ನಿರಂತರನಾದ ಪರಬ್ರಹ್ಮನ್ ಪರಮಾನಂದದ ಆಕರ ಅವರ ಸ್ನೇಹಿತನಾಗಿದ್ದಾನೆ. ಅವರ ಸ್ನೇಹಿತ ಆಗಿದ್ದ ಯಾರು? ಶ್ರೀಕೃಷ್ಣ. ಹಾಗಾಗಿ ಈ ಶ್ಲೋಕದಲ್ಲಿ ಭಾಗವತ ಪುರಾಣ ಬಹಳ ಸುಲಭ ರೀತಿಯಲ್ಲಿ ಹೇಳ್ತಾ ಇದೆ. ಪರಮ ಸತ್ಯ ನಿತ್ಯ ನಿರಂತರ ಬ್ರಹ್ಮನ್ ಪರಮಾನಂದದ ಆಕರ. ಇದು ನಿರಾಕಾರ ವರ್ಣನೆ. ಈ ನಿರಾಕಾರ ವರ್ಣೆಯನ್ನ ಹೊಂದಿರೋ ಆ ವ್ಯಕ್ತಿ ಅವರ ಸ್ನೇಹಿತನಾಗಿದ್ದಾನೆ. ಹಾಗಾಗಿ ಈ ನಿರಾಕಾರತ್ವ ಎಲ್ಲವೂ ಅವನಿಂದ ಬರ್ತಾ ಇದೆ. ಆದ್ರೆ ಅವನು ಸಾಕಾರ ರೂಪವನ್ನು ಹೊಂದಿದ್ದಾನೆ ಎಂದು ಸ್ಪಷ್ಟವಾಗ್ತಾ ಇದೆ. ಎಷ್ಟು ಜಾಸ್ತಿ ಕಷ್ಟವೇ ಇಲ್ಲ. ಮತ್ತೆ ವೇದಗಳ ಅಪಾಣಿಪಾದ ಎನ್ನುವ ಮಂತ್ರವು ಪ್ರಾಪಂಚಿಕ ಕೈಕಾಲುಗಳಲ್ಲಿರುವುದನ್ನು ಅಲ್ಲಗಳೆಯುತ್ತದೆ. ಆದರೂ ಪ್ರಭು ವೇಗವಾಗಿ ನಡೆಯುತ್ತಾನೆಂದು ಅರ್ಪಿಸಿದ ಎಲ್ಲವನ್ನು ಸ್ವೀಕರಿಸುತ್ತಾನೆಂದು ಆ ಮಂತ್ರವು ಹೇಳುತ್ತದೆ. ಆ ಮಂತ್ರದಲ್ಲಿ ಹೇಳುತ್ತೆ. ಮತ್ತೆ ಬ್ರಹ್ಮ ಸಂಹಿತೆಯಲ್ಲೂ ಕೃಷ್ಣ ಹೇಳ್ತಾನೆ. ಕೃಷ್ಣನ ಇಂದ್ರಿಯಗಳು ಎಲ್ಲ ಒಂದು ಇಂದ್ರಿಯಗಳು ಇನ್ನೊಂದು ಇಂದ್ರಿಯಗಳು ಮಾಡುವಂತ ಕೆಲಸ ಮಾಡಬಹುದು. ಕಣ್ಣುಗಳು ತಿನ್ಬೋದು, ಕಿವಿಗಳು ಮಾತಾಡ್ಬೋದು, ಇತ್ಯಾದಿ ಇತ್ಯಾದಿ. ಹಾಗಾಗಿ ಅದರ ಅರ್ಥ ಏನು, ಅದು ಭೌತಿಕ ಇಂದ್ರಿಯಗಳು ಅಲ್ಲ, ಆಧ್ಯಾತ್ಮಿಕ ಅಂತ ಅರ್ಥ. ಪರಮ ಸತ್ಯವು ಸಾಕಾರವೆಂದು ಎಲ್ಲಾ ಮಂತ್ರಗಳು ದೃಢಪಡಿಸುತ್ತವೆ. ಇರುತ್ತಾ ಮಾಯಾವಾದಿಗಳಾದರೋ ವಾಚ್ಯಾರ್ಥವನ್ನು ಬಿಟ್ಟು ಪರಮ ಸತ್ಯವು ನಿರಾಕಾರವೆಂದು ವ್ಯಾಖ್ಯಾನಿಸುತ್ತಾರೆ. ವಾಚ್ಯಾರ್ಥ ಅಲ್ಲಿ ಇರುವಂತ ಅರ್ಥವನ್ನು ಬಿಟ್ಟು ಸುಮ್ಮನೆ ನಿರಾಕಾರ ಅಂತ ವಾದಿಸ್ತಾರೆ. ಯಾರ ದಿವ್ಯ ಮೂರ್ತಿಯು 6 ಲೋಕೋತ್ತರ ಐಶ್ವರ್ಯಗಳಿಂದ ತುಂಬಿದೆಯೋ ಆ ದೇವೋತ್ತಮ ಪರಮಪುರುಷನ ನೀವು ನಿರಾಕಾರನೆಂದು ವರ್ಣಿಸುವಿರ. ಪರಾಶರ ಮುನಿಗಳು ಹೇಳ್ದಂಗೆ 6 ತರದ ಐಶ್ವರ್ಯಗಳು ಅಂತ ಐಶ್ವರ್ಯಗಳನ್ನು ಹೊಂದಿರೋವನ್ನು ನೀವು ನಿರಾಕಾರ ಅಂತ ಹೇಳ್ತೀರಾ. ಸೌಂದರ್ಯ ಹೆಂಗೆ ಸೌಂದರ್ಯ ಇರಕಾತೆ ನಿರಾಕಾರಕ್ಕೆ? ದೇವೋತ್ತಮ ಪರಮಪುರುಷನನ್ನು 3 ಪ್ರಧಾನ ಶಕ್ತಿಗಳನ್ನು ಹೊಂದಿದ್ದಾನೆ. ಅವನಲ್ಲಿ ಶಕ್ತಿಗಳು ಇಲ್ಲವೆಂದು ಸಾಧಿಸಲು ನೀವು ಪ್ರಯತ್ನಿಸುತ್ತಿರುವಿರೋ ಹೇಗೆ? ಪರಸ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಅಂತ ಶ್ವೇತಾಶ್ವರ ಉಪನಿಷತ್ ಹೇಳುತ್ತೆ. ಉಪನಿಷತ್ತಲ್ಲೇ ಹೇಳ್ತದೆ ಅವನ ಹತ್ರ ಬೇರೆ ಬೇರೆ ಶಕ್ತಿಗಳಿವೆ ಅಂತ. ಆದ್ರೆ ನೀವೆಲ್ಲ ಹೇಳ್ತಾ ಇದ್ದೀರಾ ಅವನ ಹತ್ರ ಯಾವ ಶಕ್ತಿಗಳು ಇಲ್ಲ. ಪರಮ ಪ್ರಭು ವಿಷ್ಣುವಿನ ಅಂತರಂಗ ಶಕ್ತಿಯು ಆಧ್ಯಾತ್ಮಿಕ ಸ್ವರೂಪದ್ದು. ಪರಮಪ್ರಭು ವಿಷ್ಣು ಅವನ ಅಂತರಂಗ ಶಕ್ತಿ ಆಧ್ಯಾತ್ಮಿಕ ಸ್ವರೂಪ ಅದರದು. ಈ ಮಾತನ್ನು ಶಾಸ್ತ್ರಗಳು ತಾರ್ಕಣೆಗೆ ತಂದಿವೆ. ಕ್ಷೇತ್ರಜ್ಞ ಅಥವಾ ಜೀವಿ ಎನ್ನುವ ಇನ್ನೊಂದು ಆಧ್ಯಾತ್ಮಿಕ ಶಕ್ತಿಯೂ ಇದೆ. ಅವಿದ್ಯೆ ಎಂದು ಕರೆಯಲಾಗುವ 3ನೇ ಶಕ್ತಿಯು ಮನುಷ್ಯನನ್ನು ದೈವರಹಿತನನ್ನಾಗಿ ಮಾಡುತ್ತದೆ. ಅವಿದ್ಯೆ
ಅಷ್ಟೇ ಅಲ್ಲ ಅವನನ್ನು ಕಾಮ್ಯಕರ್ಮಗಳಿಂದ ಬಂಧಿಸುತ್ತದೆ. ಇಲ್ಲಿ ಬೇರೆ ಬೇರೆ ಶಕ್ತಿಗಳ ವರ್ಣನೆ ಶಾಸ್ತ್ರಗಳ ಎಲ್ಲಾ ಕಡೆ ಇದೆ. ಭಗವದ್ಗೀತೆಯಲ್ಲಿದೆ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿದೆ, ಎಲ್ಲಾ ಕಡೆ ಇದೆ. ಭಗವಂತನಿಗೆ ಬೇರೆ ಬೇರೆ ಶಕ್ತಿಗಳಿವೆ ಅಂತ. ಮತ್ತೆ ನೀವು ಶಕ್ತಿಗಳೆಲ್ಲ ಅಂತ ಇದ್ದೀರಲ್ಲ, ಎಂತದಿದು? ಹೇ ರಾಜನೇ, ಜೀವಿಯು ಕ್ಷೇತ್ರಜ್ಞ ಶಕ್ತಿ, ಐಹಿಕ ಹಾಗೂ ಆಧ್ಯಾತ್ಮಿಕ ಎರಡು ಜಗತ್ತುಗಳ ಪೈಕಿ ಯಾವುದಾದರಲ್ಲಾದರೂ ಇರುವ ಸೌಲಭ್ಯ ಅವನಿಗುಂಟು. ಆದರೂ ಐಹಿಕ ಅಸ್ತಿತ್ವದ ತಾಪತ್ರಯಗಳನ್ನು ಅವನು ಅನುಭವಿಸುತ್ತಾನೆ. ಇದಕ್ಕೆ ಕಾರಣವೆಂದರೆ ಜೀವಿಯ ಸ್ವರೂಪ ಸ್ಥಿತಿಯನ್ನು ಅವಿದ್ಯಾ ಶಕ್ತಿಯು ಆವರಿಸಿಕೊಂಡಿದೆ. ಅವಿದ್ಯೆಯಿಂದಾಗಿ ಮನುಷ್ಯ ದೈವರಹಿತನನ್ನಾಗಿರ್ತಾನೆ. ಮತ್ತೆ ತಾನು ಯಾರು ಅಂತ ಅವನಿಗೆ ಅರ್ಥ ಆಗಲ್ಲ. ಇದೆಲ್ಲವೂ ಅವಿದ್ಯಾಶಕ್ತಿ. ಅವಿದ್ಯೆಯ ಪ್ರಭಾವದಿಂದ ಆವೃತನಾದ ಜೀವಿಯು ಐಹಿಕ ಸ್ಥಿತಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇರುತ್ತಾನೆ. ಬೇರೆ ಬೇರೆ ರೂಪಗಳನ್ನು ತಗೋತಾನೆ. ಅಂದ್ರೆ ಮತ್ತೆ ಮತ್ತೆ ಪುನರಪಿ ಜನಂ ಪುನರಪಿ ಮರಣಂ, ಬೇರೆ ಬೇರೆ ಶರೀರಗಳು ಸ್ವೀಕರಿಸೋದು. ಹೇ ರಾಜನೇ, ಹೀಗೆ ಅವನು ಹೆಚ್ಚೋ ಅಥವಾ ಕಡಿಮೆಯೋ ಆದ ಪ್ರಮಾಣದಲ್ಲಿ ಐಹಿಕ ಶಕ್ತಿಯ ಪ್ರಭಾವದಿಂದ ಮುಕ್ತನಾಗುತ್ತಾನೆ. ಬೇರೆ ಬೇರೆ ಶಕ್ತಿಗಳ ವರ್ಣನೆ ಕೊಡ್ತಾ ಇದೆ ಬೇರೆ ಬೇರೆ ಪುರಾಣ ಶಾಸ್ತ್ರಗಳಿಂದ. ಭಗವಂತನಲ್ಲಿ ಶಕ್ತಿಗಳಿದೆ ಅಂತ ಎಷ್ಟೊಂದು ಶ್ಲೋಕಗಳಿವೆ ವರ್ಣಿಸಕ್ಕೆ. ಆದ್ರೆ ನೀವು ಮಾಯಾವಾದಿಗಳು ನೀವು ಹೇಳ್ತಿದ್ದೀರಾ ಭಗವಂತನಿಗೆ ಶಕ್ತಿನೇ ಇಲ್ಲ ಅಂತ. ಸೊ ಇಲ್ಲಿ ಬೇರೆ ಇನ್ನೂ ಚೈತನ್ಯ ಮಹಾಪ್ರಭುಗಳು ಬೇರೆ ಬೇರೆ ಶ್ಲೋಕಗಳನ್ನ ಇಲ್ಲಿ ವಿಷ್ಣು ಪುರಾಣದ ಇನ್ನೊಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಸಚ್ಚಿದಾನಂದ ವಿಗ್ರಹ. ಹೀಗೆಂದರೆ ಮೂಲತಃ ಅವನು ಲಾದಿನಿ, ಸಂಧಿನಿ ಮತ್ತು ಸಂವಿತ್ ಎನ್ನುವ 3 ಶಕ್ತಿಗಳನ್ನು ಪಡೆದಿದ್ದಾನೆ. ಈ 3 ಶಕ್ತಿಗಳನ್ನು ಒಟ್ಟು ಸೇರಿಸಿ ಚಿತ್ ಶಕ್ತಿ ಎನ್ನುತ್ತಾರೆ. ಹಾಗೂ ಈ 3 ಶಕ್ತಿಗಳು ಪ್ರಭುವಿನಲ್ಲಿ ಪೂರ್ಣ ಪ್ರಮಾಣದಲ್ಲಿವೆ. ಪ್ರಭುವಿನ ವಿಭಿನ್ನಾಂಶಗಳಾದ ಜೀವಿಗಳಿಗೆ ಲಾದಿನಿ ಶಕ್ತಿಯು ಕೆಲವು ಸಲ ಅಸಂತೋಷದಾಯಕವಾಗಿರುತ್ತದೆ, ಕೆಲವು ಸಲ ಮಿಶ್ರ ಫಲ ನೀಡುತ್ತದೆ. ಆದರೆ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಹೀಗಲ್ಲ, ಏಕೆಂದರೆ ಅವನು ಐಹಿಕ ಶಕ್ತಿ ಅಥವಾ ಅದರ ಗುಣಗಳ ಪ್ರಭಾವಕ್ಕೆ ಸಿಕ್ಕಿಲ್ಲ. ಸೊ ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಭಗವಂತನಲ್ಲಿ ಶಕ್ತಿಗಳಿವೆ, ಎಲ್ಲವೂ ಆ ಶಕ್ತಿಗಳು ಅವನಿಂದನೇ ಬರುತ್ತಿದೆ ಅಂತ ಹೇಳಿವೆ. ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಶಕ್ತಿಯು ಅಂತರಂಗ, ತಟಸ್ಥ, ಬಹಿರಂಗ ಎನ್ನುವ 3 ಮುಖಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ಬೇರೆ ಬೇರೆ ಸಚ್ಚಿತ್, ಆನಂದ, ಅಂತರಂಗ, ಬಹಿರಂಗ, ತಟಸ್ಥ, ಆಮೇಲೆ ಲಾದಿನಿ, ಸಂದಿನಿ, ಸಂವಿತ್, ಅಂತರಂಗ, ಬಹಿರಂಗ, ಬೇರೆ ಬೇರೆ ರೀತಿಗಳಲ್ಲಿ ಭಗವಂತನಿಗೆ ಪರಾಸ ಶಕ್ತಿ ವಿವಿಧ ಶೂಯತೆ. ಪ್ರಭುವು ಶಕ್ತಿಗಳ ಒಡೆಯ, ಜೀವಿಯು ಅವುಗಳ ದಾಸ. ಇದು ಪ್ರಭುವಿಗೂ ಜೀವಿಗೂ ಇರುವ ವ್ಯತ್ಯಾಸ. ಆದರೆ ನೀವು ಪ್ರಭುವಿಗೂ ಜೀವಿಗೂ ವ್ಯತ್ಯಾಸವಿಲ್ಲ, ಇಬ್ಬರು ಒಂದೇ ಎಂದು ಹೇಳುತ್ತೀರಿ. ಬೈತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಒಂದೇ ಎಂದು ಹೇಳುತ್ತೀರಿ. ಜೀವಿಯು ದೇವೋತ್ತಮ ಪರಮ ಪುರುಷನ ತಟಸ್ಥ ಶಕ್ತಿ ಎಂದು ಭಗವದ್ಗೀತೆಯಲ್ಲಿ ಸ್ಥಾಪಿತವಾಗಿದೆ. ಹೀಗಿದ್ದು ಜೀವಿಯು ಪ್ರಭುವಿನಿಂದ ಸಂಪೂರ್ಣವಾಗಿ ಬೇರೆಯಾದವನು ಎಂದು ನೀವು ಹೇಳುತ್ತೀರಿ. ಜೀವಿಯು ಭಗವಂತ ಬೇರೆ ಅಂತೀರಾ, ಭಗವದ್ಗೀತೆ ಹೇಳ್ತಾ ಇದೆ ಅವನು ತಟಸ್ಥ ಶಕ್ತಿ ಅಂತ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಂಕಾರ, ಈ 8 ನನ್ನ ಪ್ರತ್ಯೇಕಿತ ಶಕ್ತಿಗಳು ಅಂತ. ಭೂಮಿ ರಪೋ ನಲ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಲೌಕಿಕವಾದ ಈ ಅಪರಾಶಕ್ತಿಗಳಲ್ಲದೆ ಇನ್ನೊಂದು ಶಕ್ತಿ ಇದೆ. ಅಪರೇಯಮಿತಸ್ವನ್ಯಂ ಪ್ರಕೃತಿಂ ವಿದ್ಧಿಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರಯತೆ ಜಗತ್. ಲೌಕಿಕವಾದ ಈ ಅಪರಾಶಕ್ತಿಗಳಲ್ಲದೆ ಇನ್ನೊಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಕೂಡ ಇದೆ. ಆ ಶಕ್ತಿಯೇ ಜೀವಿ. ಹೇ ಮಹಾಭಾವು, ಇಡೀ ಐಹಿಕ ಜಗತ್ತು ಜೀವಿಗಳಿಂದ ನಿರ್ವಹಿಸಲ್ಪಡುತ್ತಿದೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ದೇವೋತ್ತಮ ಪರಮ ಪುರುಷನ ದಿವ್ಯ ರೂಪವು ನಿರಂತರತೆ, ಜ್ಞಾನ ಹಾಗೂ ಆನಂದಗಳಿಂದ ತುಂಬಿದೆ. ಹೀಗಿರುತ್ತಾ ಈ ದಿವ್ಯ ರೂಪವು ಐಹಿಕ ಸತ್ವ ಗುಣದ ಫಲವೆಂದು ನೀವು ಹೇಳುತ್ತೀರಿ. ಇದು ಇನ್ನೊಂದು ವಾದ. ಸೊ ಮೊದಲನೇದು ಆಕಾರ ಇಲ್ಲ, ಎರಡನೇದು ಆ ಪರಮ ಸತ್ಯಕ್ಕೆ ಶಕ್ತಿಗಳಿಲ್ಲ, ಮೂರನೇದು ಪರಮ ದಿವ್ಯ ರೂಪ ಅದು ಸರಿ, ಅವನ ರೂಪ ತಗೊಂಡ ಸರಿ, ಅದು ಸತ್ವಗುಣದಿಂದ ಆಗಿದೆ. ದೇವೋತ್ತಮ ಪರಮ ಪುರುಷನ ದಿವ್ಯ ರೂಪವನ್ನು ಒಪ್ಪಿಕೊಳ್ಳದವನು ನಿಶ್ಚಯವಾಗಿಯೂ ಒಬ್ಬ ನಾಸ್ತಿಕನೇ ಸರಿ. ಇಂತಹ ವ್ಯಕ್ತಿಯನ್ನು ನೋಡಬಾರದು, ಮುಟ್ಟಲೂಬಾರದು. ದಿಟದಲ್ಲಿ ಅವನು ಯಮರಾಜನಿಂದ ಶಿಕ್ಷೆಗೊಳಗಾಗಬೇಕಾದವನು. ನೋಡಿ, ಇವಾಗ ದಕ್ಷಿಣ ಭಾರತದಲ್ಲಿ ದುರಾದೃಷ್ಟವಶಾತ್ ಬಹಳ ಜನರು ನಾವು ದೇವರನ್ನ ನಂಬ್ತೀವಿ ಅಂತಾರೆ, ಆದ್ರೆ ದೇವರು ಏನು ಅಂದ್ರೆ ನಿರಾಕಾರ ಅಂತಾರೆ. ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ, ಅಂತವನ ಮುಖವನ್ನು ನೋಡಬಾರ್ದು. ಅವನು
ಆ ದಿಟದಲ್ಲಿ ಅವನು ಯಮರಾಜನಿಂದ ಶಿಕ್ಷೆಗೊಳಗಾಗ್ಬೇಕು ಅವನು. ಅಂತವನು ಅವನು. ಅಂತಹ ದುಷ್ಟ ಅವನು. ಬೌದ್ಧರು ವೇದ ಪ್ರಾಮಾಣ್ಯವನ್ನು ಮಾನ್ಯ ಮಾಡುವುದಿಲ್ಲ. ಆದ್ದರಿಂದ ಅವರನ್ನು ನಾಸ್ತಿಕರೆಂದು ಪರಿಗಣಿಸಲಾಗುತ್ತದೆ. ಯಾರು? ಬೌದ್ಧರು, ಬುದ್ಧ ಪಂಥದವರು. ಹೀಗಿರುತ್ತಾ ಬಾಯಲ್ಲಿ ವೈದಿಕ ಧರ್ಮ ಗ್ರಂಥಗಳ ಹೆಸರು ಹೇಳುತ್ತಾ ದಿಟದಲ್ಲಿ ಮಾಯಾವಾದಿ ಸಿದ್ಧಾಂತವನ್ನು ಬೋಧಿಸುವವರು ಬೌದ್ಧರಿಗಿಂತ ಹೆಚ್ಚು ಅಪಾಯಕಾರಿ ಜನ. ಬೌದ್ಧರು ಅವರು ವೇದಗಳನ್ನೇ ತಿರಸ್ಕರಿಸ್ಬಿಟ್ರು, ನಿರಾಕರಿಸ್ಬಿಟ್ರು. ವೇದಗಳೇ ಇಲ್ಲ, ಸರಿ, ನಾವು ವೇದಗಳಲ್ಲಿ ಇಲ್ಲ, ಹಾಗಾಗಿ ವೇದಗಳ ಯಾವ ಜ್ಞಾನವನ್ನು ನಾವು ಸ್ವೀಕರಿಸುತ್ತಿಲ್ಲ. ಆದ್ರೆ ಈ ನಿರಾಕಾರವಾದಿಗಳು, ಮಾಯಾವಾದಿಗಳು ಏನ್ ಮಾಡ್ತಾರೆ? ಅವರು ಧರ್ಮಗ್ರಂಥ ವೇದಗಳನ್ನು ಸ್ವೀಕಾರ ಮಾಡ್ತಾರೆ, ಆದ್ರೆ ವೇದಗಳ ಆಧಾರದ ಮೇಲೆ ಹೇಳ್ತಾರೆ ಅವನಿಗೆ ರೂಪ ಇಲ್ಲ, ಅವನಿಗೆ ಇದಿಲ್ಲ, ಅದಿಲ್ಲ. ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು ಅವ್ರು ಇನ್ನೂ ಹೆಚ್ಚು ಅಪಾಯಕಾರಿ. ದಯವಿಟ್ಟು ಮಾಯಾವಾದಿಗಳ ಸಂಪರ್ಕಕ್ಕೆ ಬರಬೇಡಿ. ಮಾಯಾವಾದಿ ಶುನ್ನಿಲೆ ಹೊಯ್ ಸರ್ವನಾಶ್. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರು ಮಾಯಾವಾದಿಗಳ ಭಾಷ್ಯವನ್ನು ಕೇಳ್ತಾರೋ ಅವರ ಆಧ್ಯಾತ್ಮಿಕ ಜೀವನ ನಾಶವಾಗೋಗುತ್ತೆ. ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಯಾವ್ದಾದ್ರೂ ಪ್ರವಚನಗಳನ್ನ ಕೇಳಿದ್ರೆ ಇಸ್ಕಾನ್ ಮಧು ಸಂಪ್ರದಾಯ ಬಿಟ್ರೆ ಬೇರೆ ಎಲ್ಲಾ ನಿಮ್ಗೆ ಕೇಳಬರೋ ಎಲ್ಲಾ ಪ್ರವಚನಗಳು, ಉಪನ್ಯಾಸಗಳು ಕೂಡ ಮಾಯಾವಾದಿಗಳಿಂದ ಆಗಿರುತ್ತೆ. ಬಹಳ ಜಾಗರೂಕರಾಗಿರಿ. ಬದ್ಧ ಜೀವಿಗಳ ಉದ್ಧಾರವಾಗಲೆಂದು ದ್ವೈಪಾಯನ ವ್ಯಾಸರು ವೇದಾಂತ ಸೂತ್ರವನ್ನು ಪ್ರಚುರಪಡಿಸಿದರು. ಆದರೆ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಬರೆದಿರುವ ಭಾಷ್ಯವನ್ನು ಕೇಳಿದರೆ ಸರ್ವನಾಶವಾಗುವುದು ನಿಶ್ಚಯ. ಮಾಯಾವಾದಿ ಭಾಷ್ಯ ಶೂನ್ಯಲೆ ಹೊಯ್ ಸರ್ವನಾಶ್. ದೇವೋತ್ತಮ ಪರಮಪುರುಷನ ಅಚಿಂತ್ಯ ಶಕ್ತಿಯು ಪರಿವರ್ತಿತವಾದದ್ದರ ಫಲವಾಗಿ ಈ ವ್ಯಕ್ತ ಜಗತ್ತು ಅಸ್ತಿತ್ವಕ್ಕೆ ಬಂದಿದೆ. ವೇದಾಂತ ಸೂತ್ರವು ಈ ಸಿದ್ಧಾಂತವನ್ನು ಸ್ಥಾಪಿಸುವ ಉದ್ದೇಶವುಳ್ಳದ್ದಾಗಿದೆ. ಇದು ಬಹಳ ಆಳವಾದ ತತ್ವ. ಸ್ಪರ್ಶ ಮಣಿಯು ಕಬ್ಬಿಣವನ್ನು ತಾಕಿದೊಡನೆಯೇ ಅಧಿಕ ಪ್ರಮಾಣದ ಚಿನ್ನವನ್ನು ಉತ್ಪಾದಿಸುತ್ತದೆ. ತಾನು ಬದಲಾಗದೆ ಹಾಗೇ ಇರುತ್ತದೆ. ಇದೇ ರೀತಿ ದೇವೋತ್ತಮ ಪರಮಪುರುಷನು ತನ್ನ ಅತ್ಯಂತ ಶಕ್ತಿಯಿಂದ ವ್ಯಕ್ತ ಜಗತ್ತಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ತಾನು ಮಾತ್ರ ಬದಲಾಗದೆ ತನ್ನ ನಿರಂತರ ಆಧ್ಯಾತ್ಮಿಕ ರೂಪದಲ್ಲಿ ಇರುತ್ತಾನೆ. ಭಗವಂತನಿಂದ ಈ ಭೌತಿಕ ಜಗತ್ತು ಬಂತ, ಹಾಗಾಗಿ ಭಗವಂತ ಭೌತಿಕ ಶಕ್ತಿ, ಅದು ಭೌತಿಕ ಜಗತ್ತು, ಹಾಗಾಗಿ ಅವನು ಕೂಡ ಅದರಿಂದ ಪ್ರಭಾವಿತನಾಗೋದಾ ಅಥವಾ ಅವನು ಬದಲಾಗೋದಾ, ಹೀಗೆ ಎಲ್ಲ ಹುಚ್ಚು ವಾದಗಳು. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸ್ಪರ್ಶಮಣಿ ಕಬ್ಬಿಣವನ್ನು ತಾಕಿದೊಡನೆ ಅಧಿಕ ಪ್ರಮಾಣದ ಚಿನ್ನ ಉತ್ಪತ್ತಿ ಆಗುತ್ತೆ. ಆದ್ರೆ ಸ್ಪರ್ಶಮಣಿ ಬದಲಾಗೋದಿಲ್ಲ. ಪರಮಸತ್ಯ ಪರಿವರ್ತಿತ ರೂಪವೆಂದು ಶಂಕರಾಚಾರ್ಯರ ಸಿದ್ಧಾಂತವು ಹೇಳುತ್ತದೆ. ಪರಮಸತ್ಯ ಪರಿವರ್ತಿತ ರೂಪ. ಪರಮಸತ್ಯಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಯಾಕಂದ್ರೆ ಆತ್ಮಕ್ಕೆ ಬದಲಾವಣೆ ಇಲ್ಲ. ಆತ್ಮ ಪರಮಾತ್ಮನ ಅಂಶ, ಭಗವಂತನ ಅಂಶ. ಹಾಗಾಗಿ ಆತ್ಮದಲ್ಲೇ ಯಾವ ಬದಲಾವಣೆ ಇಲ್ಲದೆ ಇರುವಾಗ ಭಗವಂತನಲ್ಲಿ ಹೇಗೆ ಬದಲಾವಣೆ ಇರಕ್ ಸಾಧ್ಯ? ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಮಾಯಾವಾದಿ ತತ್ವವಿದರು ವ್ಯಾಸ ದೃಷ್ಟಿ ದೋಷಪೂರ್ಣ, ವ್ಯಾಸರ ದೃಷ್ಟಿಯೇ ದೋಷಪೂರ್ಣ ಅಂತ ಆರೋಪಿಸ್ತಾರವ್ರು. ಹೀಗೆ ಅವರು ವಿವರ್ತವಾದವನ್ನು ಜಗತ್ತಿನ ಜಗನ್ಮಿಥ್ಯ, ವಿವರ್ತವಾದ ಅಂದ್ರೆ ಜಗನ್ಮಿಥ್ಯವಾದ, ಈ ಜಗತ್ತೆಲ್ಲ ಮಿಥ್ಯ, ಸುಳ್ಳು ಸ್ಥಾಪಿಸಲು ಯತ್ನಿಸುತ್ತಾರೆ. ಇಂತಹ ಯತ್ನದ ಅಂಗವಾಗಿ ವೇದಾಂತ ಸೂತ್ರದಲ್ಲಿ ದೋಷ ಹುಡುಕುತ್ತಾರೆ. ಹಾಗಾಗಿ ಅವರು ಶಂಕರಾಚಾರ್ಯರು ಉದ್ದೇಶದಿಂದ ಬಂದಿದ್ದು, ಆ ಉದ್ದೇಶವನ್ನು ನೆರವೇರಿಸಕ್ಕೆ ಅವರು ಯಾವುದೋ ಒಂದು ತಪ್ಪು ಆದ ಒಂದು ವಾದವನ್ನ ಮಂಡಿಸ್ತಾರೆ. ಆಮೇಲೆ ಅವರ ಅನುಯಾಯಿಗಳೆಲ್ಲ ಇವಾಗ ಅದನ್ನೇ ತಗೊಂಡು ಯಾವ ಗ್ರಂಥವನ್ನು ತಗೊಂಡ್ರು ಕೂಡ ಅದರಲ್ಲಿ ಈ ಒಂದು ತಿಳುವಳಿಕೆಯನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಅದನ್ನ ಉದ್ದೇಶಪೂರ್ವಕವಾಗಿ ಅದನ್ನ ತಪ್ಪು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಜೀವಿಗಳು ತಮ್ಮನ್ನು ತಮ್ಮ ದೇಹಗಳ ಜೊತೆ ಗುರುತಿಸಿಕೊಂಡಾಗ ಅವರಿಗೆ ವಿವರ್ತವಾದವನ್ನು ಅನ್ವಯ ಮಾಡಬಹುದು. ಓಕೆ, ವ್ಯಕ್ತ ಜಗತ್ತಿನ ಬಗೆಗೆ ಹೇಳಬಹುದಾದದ್ದು ಇಷ್ಟು. ಅದು ಅಶಾಶ್ವತ, ಆದರೆ ಅದು ಮಿಥ್ಯವೆಂದು ಕರೆಯುವಂತಿಲ್ಲ. ಅಶಾಶ್ವತ, ಅದು ಮಿಥ್ಯ ಅಂತ ಹೇಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ಅದು ಸತ್ಯದಿಂದಾನೇ ಬಂದಿರೋದು, ಹಾಗಾಗಿ ಮಿಥ್ಯ ಹೇಗಾಗತ್ತೆ? ಆದ್ರೆ ಅದು ತಾತ್ಕಾಲಿಕವಾದದ್ದು. ಹಾಗಾಗಿ ಅದನ್ನ ಮಿಥ್ಯ ಅಂತ ಹೇಳ್ಬೋದು ಅಷ್ಟೇ. ಕನಸಿನ ತರ. ಕನಸು ಮಿಥ್ಯಾನಾ? ಇಲ್ಲ, ಕನಸು ನಿಜ, ಆದ್ರೆ ಅದು ನಿಜ ಜೀವನಕ್ಕೆ ಸಂಬಂಧಿತವಲ್ಲ ಅಷ್ಟೇ. ಓಂಕಾರವೆಂಬ ದಿವ್ಯ ಕಂಪನವು ದೇವೋತ್ತಮ ಪರಮಪುರುಷನ ಶಾಬ್ದಿಕ ರೂಪ.
ಸಕಲ ವೈದಿಕ ತಿಳಿವು ಹಾಗೂ ವ್ಯಕ್ತ ಜಗತ್ತು ಪರಮಪ್ರಭುವಿನ ಈ ಶಾಬ್ದಿಕ ರೂಪದಿಂದ ಉತ್ಪನ್ನವಾಗುತ್ತವೆ. ಓಂಕಾರ ಭಗವಂತನ ಶಬ್ದದ ರೂಪ. ಅದೇ ರೀತಿ ಭಾಗವತ ಸಾಹಿತ್ಯಿಕ ರೂಪ. ಇದು ಇನ್ನೊಂದು ಓಂಕಾರ ಮತ್ತೆ ತತ್ವಮಸಿ. ಪ್ರಣವ ಓಂಕಾರ. ಅದು ಭಗವಂತನ ಶಾಬ್ದಿಕ ರೂಪ, ಶಬ್ದದ ರೂಪ. ಇನ್ನೊಂದು ತತ್ವಮಸಿ, ನೀನು ಅವನೇ. ತತ್ವಮಸಿ ಅಂದ್ರೆ ನೀನು ಅವನೇ ಎನ್ನುವುದು ಜೀವಿಗೆ ತಿಳಿವು ನೀಡುವ ಉದ್ದೇಶವುಳ್ಳ ಮಾತು. ಆದ್ರೆ ಓಂಕಾರವು ಪ್ರಧಾನ ಧ್ವನಿ ತರಂಗ. ಇದು ಮಹಾವಾಕ್ಯ ಅಂತ ಕರೀತಾರೆ. ಪ್ರಣವಾನ ಮಹಾವಾಕ್ಯ ಅಂತ ಕರೀತಾರೆ. ಆದ್ರೆ ಈ ಶಂಕರಾಚಾರ್ಯರು ಓಂಕಾರವನ್ನು ಅಲಕ್ಷಿಸಿ ತತ್ವಮಸಿ ಎನ್ನುವ ಮಾತಿಗೆ ಪ್ರಾಧಾನ್ಯ ನೀಡಿದ್ದಾರೆ. ಬಹಳ ತತ್ವದ ಆಳವಾದ ತತ್ವವನ್ನ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬರ್ಬೇಕು. ನಾನಿವಾಗ ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀನಿ. ಆದ್ರೆ ಎಲ್ಲರೂ ಇದನ್ನು ಓದಬೇಕು, ಚೈತನ್ಯ ಚರಿತಾಮೃತ ಓದಬೇಕು, ಭಾವಾರ್ಥಗಳನ್ನು ಓದಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಹೀಗೆ ಶಂಕರಾಚಾರ್ಯರ ಶಾರೀರಿಕ ಭಾಷ್ಯವು ಕಲ್ಪಿತವಾದದ್ದೆಂದು ಚೈತನ್ಯ ಮಹಾಪ್ರಭು ಟೀಕಿಸಿದರು. ಅದರಲ್ಲಿನ ನೂರಾರು ತಪ್ಪುಗಳನ್ನು ಬೆರಳು ಮಾಡಿ ತೋರಿಸಿದರು. ಹೀಗಾಗಿಯೂ ಶಂಕರಾಚಾರ್ಯರನ್ನು ಸಮರ್ಥಿಸಿಕೊಳ್ಳಲು ಸಾರ್ವಭೌಮ ಭಟ್ಟಾಚಾರ್ಯರು ಅಸಂಖ್ಯ ಪ್ರಮಾಣದಲ್ಲಿ ಪ್ರತಿ ವಾಕ್ಯಗಳನ್ನಾಡಿದರು. ಭಟ್ಟಾಚಾರ್ಯರು ಎಂತೆಂತಹದೋ ವಿತಂಡ ಮಾತುಗಳನ್ನು ಆಡಿ ಕುತರ್ಕವನ್ನು ಬಳಸಿ ಚೈತನ್ಯರನ್ನು ವಾದದಲ್ಲಿ ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದರು. ಆದರೂ ಚೈತನ್ಯ ಮಹಾಪ್ರಭುಗಳು ಅವರ ವಾದಕ್ಕೆ ಪ್ರತಿ ಮಾತುಗಳನ್ನು ಹೇಳಿ ತಮ್ಮ ದೃಢ ಅಭಿಪ್ರಾಯವನ್ನು ಸ್ಥಾಪಿಸಿದರು. ಯಾಕಂದ್ರೆ ಸ್ವಯಂ ಭಗವಂತ ಚೈತನ್ಯ ಮಹಾಪ್ರಭುಗಳು ತಮ್ಮ ಮಾತನ್ನು ಮುಂದುವರಿಸಿದರು. ದೇವೋತ್ತಮ ಪರಮಪುರುಷನು ಸಕಲ ಸಂಬಂಧಗಳ ಕೇಂದ್ರ ಬಿಂದು. ಅವನ ಸೇವೆಯಲ್ಲಿ ನಿರತರಾಗಿರುವುದು ವ್ಯಕ್ತಿಯ ನೈಜ ವೃತ್ತಿ ಹಾಗೂ ದೈವ ಪ್ರೇಮವನ್ನು ಗಳಿಸುವುದೇ ಬದುಕಿನ ನಿಜವಾದ ಗುರಿ. ವೇದಗಳಲ್ಲಿ ವರ್ಣಿಸಲಾಗಿರುವುದು ಈ ಮೂರು ವಿಷಯಗಳನ್ನೇ. ಇದಕ್ಕೆ ಸಂಬಂಧ, ಅಭಿಧೇಯ, ಪ್ರಯೋಜನ, ಜ್ಞಾನ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ವೇದಗಳಲ್ಲಿ ಇರೋದೇ ಇದೆ, ಸಂಬಂಧ, ಅಭಿಧೇಯ, ಪ್ರಯೋಜನ, ಜ್ಞಾನ. ವೇದ ಸಾಹಿತ್ಯವನ್ನು ನಾನಾ ರೀತಿಗಳಲ್ಲಿ ವ್ಯಾಖ್ಯಾನಿಸಲು ವ್ಯಕ್ತಿಯು ಪ್ರಯತ್ನಿಸಿದರೆ ಆತ ಕಲ್ಪನೆಯಲ್ಲಿ ತೊಡಗಿದ್ದಾನೆ ಎಂದು ಅರ್ಥ. ಸ್ವಯಂ ಪ್ರಮಾಣಗಳಾದ ವೇದಗಳನ್ನು ವ್ಯಾಖ್ಯಾನಿಸಲು ಹೊರಡುವುದು ಶುದ್ಧ ಕಲ್ಪನೆ ಅಷ್ಟೇ. ವ್ಯಾಖ್ಯಾನಿಸುವ ಅವಶ್ಯಕತೆ ಏನಿದೆ? ಯಾವುದು ಸ್ಪಷ್ಟವಾಗಿ ಅರ್ಥವಾಗೋದಿಲ್ವೋ ಅದನ್ನ ವ್ಯಾಖ್ಯಾನಿಸ್ಬೇಕಂತೆ. ಇವಾಗ ಉದಾಹರಣೆಗೆ ಕುರುಕ್ಷೇತ್ರ ಅಥವಾ ಪಂಚಪಾಂಡವರು, ಇದರಲ್ಲಿ ವ್ಯಾಖ್ಯಾನಿಸುವ ಅವಶ್ಯಕತೆ ಏನಿದೆ? ಕುರುಕ್ಷೇತ್ರ ಅಂದ್ರೆ ಒಂದು ಜಾಗ. ಇವತ್ತು ಕೂಡ ನಾವು ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕುರುಕ್ಷೇತ್ರ ಒಂದು ಜಾಗ. ಪಂಚಪಾಂಡವರು ಅಂದ್ರೆ 5 ಜನ ಪಾಂಡವರು ಇದ್ರು, ಹಾಗಾಗಿ ಅವರನ್ನ ಪಂಚಪಾಂಡವರು ಅಂತ ಕರಿತಾ ಇದ್ರು. ಪಂಚಪಾಂಡವರು ಅಂದ್ರೆ ಪಂಚ ಇಂದ್ರಿಯಗಳು ಅಂತ ಎಲ್ಲಿಂದ ಬಂತು? ಸುಮ್ಮನೆ ಇದು ಕಲ್ಪನೆ. ಹೀಗೆ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಜ್ಞಾನದ ಕಲ್ಪನೆಯನ್ನ ಮಾಡ್ಕೋತಾರೆ ಹೊರತು ಯಥಾರ್ಥವಾಗಿ ಅವರು ಸ್ವೀಕಾರ ಮಾಡಲ್ಲ. ಅದಕ್ಕೆ ಈ ಆಧ್ಯಾತ್ಮಿಕತೆ ಅನ್ನೋದು ಬಹಳ ಕಠಿಣ. ಒಂದು ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ಹೊರಟೋಗ್ಬಿಟ್ರೆ ನಮಗೆ ಅದರಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ ಓಜಲಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಶ್ರೀಮದ್ ಭಾಗವತ ಇರ್ಬೇಕು, ಪ್ರಭುಪಾದರ ಶ್ರೀಮದ್ ಭಾಗವತ ಇರ್ಬೇಕು. ನಾವು ಎಲ್ಲರೂ ಭಕ್ತರು ಪ್ರಯತ್ನ ಮಾಡ್ತಾ ಇದೀವಿ, ಪ್ರತಿಯೊಂದು ಮನೆಯಲ್ಲೂ ಭಾಗವತ ಇರ್ಬೇಕು ಅನ್ನೋ ಒಂದು ಪ್ರಯತ್ನ. ನಿಮ್ಮಲ್ಲಿ ಬಹಳ ಜನ ಆ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಗ್ರೂಪ್ ನಲ್ಲಿ ಇರ್ಬೋದು. ಇದ್ರೂ ಸರಿ, ಇಲ್ಲೇ ಇದ್ರು ಸರಿ, ಆದ್ರೆ ಯಾರು ಅಷ್ಟು ಪುಸ್ತಕ ವಿತರಣೆ ಮಾಡ್ತಾ ಇಲ್ಲ. ಇನ್ನೇನು ಮಾಡಿದ್ರೆ ಪ್ರಭುಪಾದರಿಗೆ ತೃಪ್ತಿ ಆಗೋದಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಬಿಡಿ. ಬೇರೆ ಎಲ್ಲಾ ಸೇವೆಗಳು ಕೂಡ ಇದಕ್ಕೆ ಅಧೀನವಾಗಿರೋದು ಅಂತದ್ದು. ಹಾಗಾಗಿ ಎಲ್ಲರೂ ದಯವಿಟ್ಟು, ನಿನ್ನೆ ನಮ್ಮ ತಾಯಿಯವರು ಕೂಡ ಒಂದು ಭಾಗವತ ವಿತರಣೆ ಮಾಡಿದ್ರು. ಅವರ ನನ್ನ ಕಸಿನ್ಗೆ ಕೊಟ್ರು, ಸೋದರ ಸಂಬಂಧಿಗೆ. ಏನೋ ಒಂದು ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಭಾಗವತ ಹೋಗ್ಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಭಾಗವತ ಇರ್ಬೇಕು. ಎಲ್ಲರೂ ಪ್ರಯತ್ನ ಮಾಡ್ಬೇಕು. ನಿಮ್ಗೆ ಪುಸ್ತಕ ವಿತರಣೆ ಮಾಡಕ್ ಬರಲಿಲ್ಲ ಅಂದ್ರೆ ದಾನ ಮಾಡಿ. ಇಲ್ಲ ಯಾರ ತರ ದಾನ ಇಸ್ಕೊಂಡ್ ಕೊಡಿ ಇನ್ನೊಬ್ರಿಗೆ, ಏನೋ ಒಂದ್ ಮಾಡಿ. ಅಂತೂ ಭಾಗವತ ವಿತರಣೆ ಮಾಡಿ. ಈ ಬುಕ್ ಮ್ಯಾರಥಾನ್ ನಲ್ಲಿ ನಾವ್ ಇನ್ನೇನು ಮಾಡಲ್ಲ ಈ ಸತಿ. ಬರೀ ಭಾಗವತ, ಬೇರೆ ಯಾವ ಪುಸ್ತಕವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಬರೀ ಭಾಗವತ. ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಭಾಗವತ ಹೋಗ್ಬೇಕು. ಹಾಗೆ ನೋಡಿದರೆ ಇದರಲ್ಲಿ ಶಂಕರಾಚಾರ್ಯರ ತಪ್ಪು ಏನೂ ಇಲ್ಲ. ಅವರು ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಕಾರ್ಯಗತ ಮಾಡಿದರು ಅಷ್ಟೇ. ಅವರು ಎಂತಹುದೋ ಒಂದು ತೆರನ ವ್ಯಾಖ್ಯಾನವನ್ನು ಕಲ್ಪಿಸಿಕೊಳ್ಳಬೇಕಿತ್ತು.
ಆದ್ದರಿಂದ ಅವರು ನಿರೀಶ್ವರವಾದದಿಂದ ವಾದದಿಂದ ತುಂಬಿದ ಯಾವುದೋ ಒಂದು ವೈದಿಕ ಸಾಹಿತ್ಯ ಕೃತಿಯನ್ನು ಪ್ರಸ್ತುತಪಡಿಸಿದ್ರು. ಅವರಲ್ಲೇನ್ ತಪ್ಪಿಲ್ಲ. ಅವ್ರಿಗೆ ಇದಾಗನೇ ಕೊಟ್ಟಿದ್ದು ಭಗವಂತ, ಅದನ್ನ ನೆರವೇರ್ಸಕ್ಕೆ ಅವರು ಯಾವುದೋ ಒಂದು ಅದಕ್ಕೆ ಅರ್ಥ ವಿವರಣೆ ಕೊಡ್ಬೇಕಾಯ್ತು, ಏನೋ ಕೊಟ್ರು, ನಿರಾಕಾರವಾದದ ಆಧಾರದ ಮೇಲೆ ಕೊಟ್ರು. ಶಿವನನ್ನ ಉದ್ದೇಶಿಸಿ ದೇವೋತ್ತಮ ಪರಮಪುರುಷನು ನುಡಿದನು, ವೇದಗಳಿಗೆ ನಿನ್ನದೇ ಆದ ವ್ಯಾಖ್ಯಾನಗಳನ್ನು ಕಲ್ಪಿಸಿ ಜನ ನನಗೆ ವಿಮುಖರಾಗುವಂತೆ ಮಾಡು. ಜನ ಅಂದ್ರೆ ನಾಸ್ತಿಕರು. ಹಾಗೆ ಜನ ನನ್ನನ್ನು ಬಿಟ್ಟು ಆಧ್ಯಾತ್ಮಿಕ ಜ್ಞಾನ ಶೂನ್ಯವಾದ ಐಹಿಕ ನಾಗರಿಕತೆಯ ಪ್ರಗತಿಯಲ್ಲಿ ಆಸಕ್ತರಾಗುವಂತೆ ನನ್ನ ವ್ಯಕ್ತಿತ್ವವನ್ನು ಮರೆಮಾಚು. ಇದು ಪದ್ಮಪುರಾಣದ ಉತ್ತರಾಖಂಡದಿಂದ ಎತ್ತಿ ತಗೊಂಡಿರುವಂತ ಶ್ಲೋಕ. ಇದರಲ್ಲಿ ಭಗವಂತನೇ ಶಿವನಿಗೆ ಹೇಳ್ತಾ ಇದ್ದಾರೆ, ನೀನು ಅವ್ರಿಗೆ ತಪ್ಪು ದಾರಿ ತೋರಿಸು. ಐಹಿಕ ಜಗತ್ತಿನ ಕಾರ್ಯನಿರ್ವಾಹಕ ದೇವತೆಯಾದ ದುರ್ಗಾ ದೇವಿಗೆ ಶಿವನು ಹೇಳಿದ. ಇದು ಕೂಡ ಪದ್ಮಪುರಾಣ. ನಾನು ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಹುಟ್ಟಿ ಬರುತ್ತೇನೆ. ಹುಸಿ ಶಾಸ್ತ್ರಗಳ ಆಧಾರದ ಮೇಲೆ ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು ಹೋಲುವ ಅದರ ತರ ಇರೋ ನಾಸ್ತಿಕ ವಾದದ ಮಾರ್ಗ ಹಿಡಿದು ವೇದಗಳಿಗೆ ಅರ್ಥ ಹೇಳುತ್ತೇನೆ. ದುರ್ಗಾದೇವಿಗೆ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ವಿಸ್ಮಿತರಾದರು. ಸ್ತಂಭಿತರಾದ ಆಚಾರ್ಯರು ಮಾತನ್ನೇ ಆಡಲಿಲ್ಲ. ಬಳಿಕ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರಿಗೆ ಹೇಳಿದರು, ನೀವು ವಿಸ್ಮಿತರಾಗುವುದು ಬೇಡ. ದಿಟದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಮಾನವ ಕಾರ್ಯಗಳ ಪರಮ ಪುರುಷಾರ್ಥ. ಇದು ಪರಮ ಪುರುಷಾರ್ಥ, ಪಂಚಮ ಪುರುಷಾರ್ಥ. ಇದೇ ಮುಖ್ಯವಾದದ್ದು. ದಿಗ್ಭ್ರಮಿತರಾಗಬೇಡಿ. ಸುಮ್ಮನೆ ಮನಸ್ಸಿಗೆ ಬಂದಂಗೆ ವ್ಯಾಖ್ಯಾನವನ್ನು ಮಾಡೋದು ಅವಶ್ಯಕತೆ ಇಲ್ಲ. ಭಕ್ತಿಯನ್ನ ಸ್ವೀಕರಿಸಬೇಕು, ಅದೇ ಜೀವನದ ಪರಮ ಪುರುಷಾರ್ಥ. ಸ್ವಯಂ ಸಂತೃಪ್ತರಾದ ಮುನಿ ಪುಂಗವರು ಕೂಡ ಪರಮಪ್ರಭುವಿಗೆ ಭಕ್ತಿ ಸೇವೆ ಸಲ್ಲಿಸುತ್ತಾರೆ. ಭಗವಂತನ ದಿವ್ಯ ಗುಣಗಳು ಅಂತಹವು. ಪ್ರಭುವಿನ ಗುಣಗಳು ಅಚಿಂತ್ಯ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿವೆ. ಭಗವಂತ ಎಂತಹ ವ್ಯಕ್ತಿತ್ವ ಅಂದ್ರೆ, ಎಂತಹ ವ್ಯಕ್ತಿ ಅಂದ್ರೆ, ಅವನ ಬಗ್ಗೆ ಶ್ರವಣ ಮಾಡೇ ಅವನೆಡೆಗೆ ಆಕರ್ಷಿತರಾಗೋಗಿರುವಂತ ಎಷ್ಟೊಂದು ಸಹಸ್ರಾರು ಜೀವಿಗಳಿದ್ದಾರೆ. ಹಾಗಾಗಿ ಯಾರೇ ಆಗ್ಲಿ ಮುಕ್ತ ಮನಸ್ಸಿನಿಂದ ಭಗವಂತನ ಬಗ್ಗೆ ಶ್ರವಣ ಮಾಡಿದಾಗ ಅವನಿಂದ ಆಕರ್ಷಿತರಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಮಧುರಾಧಿಪತೇರ ಅಖಿಲಂ ಮಧುರಂ. ಕೃಷ್ಣನ ಸರ್ವಸ್ವವು ಕೂಡ ಅತಿ ಮಧುರವಾದದ್ದು. ಹಾಗಾಗಿ ಯಾರು ತಾನೇ ಮುಕ್ತ ಹೃದಯದಿಂದ ಮನಸ್ಸಿನಿಂದ ಅವನ ಬಗ್ಗೆ ಶ್ರವಣ ಮಾಡಿ ಯಾರು ತಾನೇ ಅವನಿಂದ ಆಕರ್ಷಿತರಾಗೋದಿಲ್ಲ. ಸ್ವಯಂ ಸಂತೃಪ್ತರು, ಬಾಹ್ಯ ಐಹಿಕ ಅಪೇಕ್ಷೆಗಳಿಂದ ಆಕರ್ಷಿತರಾದವರು ಆದ ಜನ ಶ್ರೀಕೃಷ್ಣನ ಭಕ್ತಿ ಸೇವೆ ಮಾಡುವುದರಲ್ಲೂ ಆಸಕ್ತಿ ತಾಳುತ್ತಾರೆ. ಯಾರು? ಸ್ವಯಂ ಸಂತೃಪ್ತರು. ಎಲ್ಲ ಈ ನಿರಾಕಾರವಾದಿಗಳು. ಬಾಹ್ಯ ಐಹಿಕ ಅಪೇಕ್ಷೆಗಳಿಂದ ರಾಗದವರು ಅವರು ಕೂಡ ಕೃಷ್ಣನ ಭಕ್ತಿ ಸೇವೆ ಮಾಡೋದೆಲ್ಲ ಆಸಕ್ತಿ ತಾಳ್ತಾರೆ. ಕೃಷ್ಣನ ಗುಣಗಳು ಲೋಕೋತ್ತರವಾಗಿವೆ, ಅವನ ಕಾರ್ಯಗಳು ಅದ್ಭುತವಾಗಿವೆ. ಅವನು ಅಂತಹ ಪಾರಮಾರ್ಥಿಕವಾದ ಆಕರ್ಷಕ ಲಕ್ಷಣಗಳನ್ನು ಉಳ್ಳವನಾದ್ದರಿಂದ ದೇವೋತ್ತಮ ಪರಮಪುರುಷಾದ ಹರಿಯನ್ನೂ ಕೃಷ್ಣನೆಂದು ಕರೆಯುತ್ತಾರೆ. ಇದು ಭಾಗವತ. ಆತ್ಮಾರಾಮ ಶ್ಲೋಕವನ್ನು ಕೇಳಿದ ತರುವಾಯ ಇದು ಆತ್ಮಾರಾಮ ಶ್ಲೋಕದ ವರ್ಣನೆ. ಆತ್ಮಾರಾಮ ಶ್ಲೋಕವನ್ನು ಕೇಳಿದ ತರುವಾಯ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ಉದ್ದೇಶಿಸಿ ಹೀಗೆಂದರು, ಮಹಾಶಯರೇ, ಈ ಶ್ಲೋಕದ ಅರ್ಥವನ್ನು ದಯವಿಟ್ಟು ವಿವರಿಸಿ. ಈ ಶ್ಲೋಕಕ್ಕೆ ನೀವು ನೀಡುವ ವ್ಯಾಖ್ಯಾನವನ್ನು ಕೇಳಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ. ಇವಾಗ ಬರುತ್ತೆ. ಇವಾಗ ತಿರ್ಗಾ ಅದರ ವರ್ಣನೆ ಆಗತ್ತೆ. ಪ್ರಭುವರ್ಯರು ಉತ್ತರ ಕೊಟ್ಟರು, ನೀವು ಮಾಡುವ ವ್ಯಾಖ್ಯಾನವನ್ನು ನಾನು ಮೊದಲು ಆಲಿಸುತ್ತೇನೆ. ತರುವಾಯ ಏನೋ ನನಗೆ ತಿಳಿದಿರುವಷ್ಟು ನಿಮಗೆ ವಿವರಿಸಲು ಯತ್ನಿಸುತ್ತೇನೆ. ತರುವಾಯ ಸಾರ್ವಭೌಮ ಭಟ್ಟಾಚಾರ್ಯರು ಆತ್ಮಾರಾಮ ಶ್ಲೋಕದ ಅರ್ಥವನ್ನು ನಿರೂಪಿಸಲು ಪ್ರಾರಂಭಿಸಿದರು. ತರ್ಕಶಾಸ್ತ್ರದ ಲಕ್ಷಣ ಸೂತ್ರಗಳ ಪ್ರಕಾರ ವಿವಿಧ ಪ್ರಮೇಯಗಳನ್ನು ಮಂಡಿಸಿದರು. ಭಟ್ಟಾಚಾರ್ಯರು ಶಾಸ್ತ್ರಗಳನ್ನು ಆಧಾರ ಮಾಡಿಕೊಂಡು ಆತ್ಮಾರಾಮ ಶ್ಲೋಕಕ್ಕೆ 9 ಬಗೆಯಲ್ಲಿ ಅರ್ಥ ಹೇಳಿದರು. ಆಚಾರ್ಯರು ಮಾಡಿದ ವ್ಯಾಖ್ಯಾನವನ್ನು ಕೇಳಿದ್ದಾದ ಬಳಿಕ ಚೈತನ್ಯ ಮಹಾಪ್ರಭುಗಳು ನಕ್ಕು ಮಾತನಾಡತೊಡಗಿದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಪ್ರಿಯ ಭಟ್ಟಾಚಾರ್ಯರೇ, ನೀವು ದೇವಲೋಕದ ಪುರೋಹಿತರಾದ ಸಾಕ್ಷಾತ್ ಬೃಹಸ್ಪತಿ ಎಂತೆ ಎಂದು ದಿಟವಾಗಿ ಹೇಳುವೆ. ಬೃಹಸ್ಪತಿನೇ ಅವರು. ಶಾಸ್ತ್ರ ಗ್ರಂಥಗಳಿಗೆ ವ್ಯಾಖ್ಯಾನ ಹೇಳುವ ಕಾಯಕದಲ್ಲಿ ನಿಮ್ಮಷ್ಟು ಸಾಮರ್ಥ್ಯವುಳ್ಳ ಇನ್ನೊಬ್ಬರು ಈ ಜಗತ್ತಿನಲ್ಲಿರುವುದು ಸಾಧ್ಯವಿಲ್ಲ. ಪ್ರಿಯ ಭಟ್ಟಾಚಾರ್ಯರೇ, ನಿಮ್ಮ ಅಗಾಧ ಪಾಂಡಿತ್ಯವನ್ನು ಬಳಸಿ ಈ ಶ್ಲೋಕಕ್ಕೆ ನೀವು ನಿಜವಾಗಿಯೂ ಬಹಳ ವಿವರಣೆ ನೀಡಿದ್ದೀರಿ. ಆದರೆ ಈ ಶ್ಲೋಕಕ್ಕೆ ನಿಮ್ಮ ಪಾಂಡಿತ್ಯ ಪೂರ್ಣ ವ್ಯಾಖ್ಯಾನದ ಆಚೆ ಬೇರೆ ಇನ್ನೊಂದು ಭಾವಾರ್ಥವಿದೆ ಎಂಬುದು ನೀವು ತಿಳಿದುಕೊಳ್ಳಿ. ಸಾರ್ವಭೌಮ ಭಟ್ಟಾಚಾರ್ಯರ ಭಿನ್ನಹದ ಮೇರೆಗೆ ಭಗವಾನ್ ಚೈತನ್ಯರು ಆತ್ಮಾರಾಮ ಶ್ಲೋಕದ ವ್ಯಾಖ್ಯಾನ ಪ್ರಾರಂಭಿಸಿದರು. ಇದೇ ಶ್ಲೋಕವನ್ನು ಭಟ್ಟಾಚಾರ್ಯರು 9 ಬಗೆಯಲ್ಲಿ ವ್ಯಾಖ್ಯಾನಿಸಿದ್ದರಷ್ಟೇ
ಅವುಗಳಲ್ಲಿ ಒಂದನ್ನಾದರೂ ಚೈತನ್ಯರು ತಮ್ಮ ವ್ಯಾಖ್ಯಾನದ ಕಾಲದಲ್ಲಿ ಪ್ರಸ್ತಾಪಿಸಲಿಲ್ಲ. 9 ಮಾಡಿದವರಿನ್ನೂ ಬೇಕಾದಷ್ಟು. ಹ್ಮ್ ಆತ್ಮಾರಾಮ ಶ್ಲೋಕದಲ್ಲಿ 11 ಶಬ್ದಗಳಿವೆ. ಆ 11ರಲ್ಲಿ ಒಂದೊಂದಕ್ಕೂ ಚೈತನ್ಯ ಮಹಾಪ್ರಭುಗಳು ವಿವರವಾಗಿ ಅರ್ಥ ಹೇಳಿದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಶ್ಲೋಕದ ಒಂದೊಂದು ಶಬ್ದವನ್ನು ನಿರ್ದಿಷ್ಟವಾಗಿ ಎತ್ತಿಕೊಂಡು ಆ ಶಬ್ದದ ಜೊತೆ ಆತ್ಮಾರಾಮ ಎನ್ನುವ ಶಬ್ದವನ್ನು ಸೇರಿಸಿದರು. ಹೀಗೆ ಸೇರಿಸಿ ಆತ್ಮಾರಾಮ ಎನ್ನುವ ಶಬ್ದಕ್ಕೆ 18 ಬೇರೆ ಬೇರೆ ತೆರನ ಅರ್ಥ ವಿವರಣೆ ನೀಡಿದರು. ಚೈತನ್ಯ ಮಹಾಪ್ರಭುಗಳು ನುಡಿದರು, ದೇವೋತ್ತಮ ಪರಮ ಪುರುಷನು ವಿವಿಧ ಶಕ್ತಿಗಳನ್ನುಳ್ಳವ. ಅವನ ದಿವ್ಯ ಗುಣಗಳಾದರೋ ಅಚಿಂತ್ಯ ಶೌರ್ಯದಿಂದ ತುಂಬಿದವಾಗಿವೆ. ಅವುಗಳನ್ನು ಸಮಗ್ರವಾಗಿ ವರ್ಣಿಸುವುದು ಅಸಾಧ್ಯ. ಈ 3 ಅಂಶಗಳು ಆಧ್ಯಾತ್ಮಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿರುವ ನುರಿತ ವ್ಯಾಸಂಗಿಯ ಮನಸ್ಸನ್ನು ಅಪಹರಿಸಿಬಿಡುತ್ತವೆ. ಹಾಗೆಯೇ ಆಧ್ಯಾತ್ಮಿಕ ಚಟುವಟಿಕೆ ಬೇರೆಲ್ಲ ವಿಧಾನಗಳನ್ನು ಮೆಟ್ಟುತ್ತವೆ. ಶುಕಮುನಿಗಳ ಹಾಗೂ ಇತರ 4 ಋಷಿಗಳು ಸನಕ, ಸನತ್ ಕುಮಾರ, ಸನಾತನ, ಸನಂದನ ಇವರ ಸಾದೃಶ್ಯದಿಂದ ಪ್ರಮಾಣಗಳನ್ನು ಉಲ್ಲೇಖಿಸಿ ಚೈತನ್ಯ ಮಹಾಪ್ರಭುಗಳು ಆತ್ಮಾರಾಮ ಶ್ಲೋಕದ ಅರ್ಥವನ್ನು ವಿವರಿಸಿದರು. ಈ ವ್ಯಾಖ್ಯಾನದಲ್ಲಿ ಪ್ರಭುಗಳು ನಾನಾ ಬಗೆಯ ಅರ್ಥಗಳನ್ನು ವಿವರಣೆಗಳನ್ನು ನೀಡಿದರು. ಆತ್ಮಾರಾಮ ಶ್ಲೋಕಕ್ಕೆ ಚೈತನ್ಯ ಮಹಾಪ್ರಭುಗಳು ಮಾಡಿದ ವ್ಯಾಖ್ಯಾನವನ್ನು ಕೇಳಿದ ಸಾರ್ವಭೌಮ ಭಟ್ಟಾಚಾರ್ಯರು ವಿಸ್ಮಿತರಾದರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೇ ಎನ್ನುವುದು ಅವರಿಗೆ ಅರ್ಥವಾಯಿತು. ಚೈತನ್ಯ ಮಹಾಪ್ರಭುಗಳು ನಿಶ್ಚಯವಾಗಿಯೂ ಶ್ರೀಕೃಷ್ಣನೇ. ನಾನು ಅವರನ್ನು ಅರ್ಥ ಮಾಡಿಕೊಳ್ಳಲಾಗದೆ ನನ್ನ ವಿದ್ವತ್ತೆಯ ಬಗೆಗೆ ತುಂಬಾ ಗರ್ವಿತನಾಗಿ ಬಹುತರನ ಅಪರಾಧಗಳನ್ನು ಮಾಡಿಬಿಟ್ಟೆ. ತಾವೊಬ್ಬ ಅಪರಾಧಿ ಎಂದು ಸಾರ್ವಭೌಮ ಭಟ್ಟಾಚಾರ್ಯರು ತಮ್ಮನ್ನು ತಾವೇ ಹಳಿದುಕೊಂಡು ತರುವಾಯ ಪ್ರಭುಗಳಿಗೆ ಶರಣಾಗತರಾದರು. ಇತ್ತ ಪ್ರಭುಗಳಾದರೋ ಆಚಾರ್ಯರ ವಿಷಯಕ್ಕೆ ದಯೆ ತೋರಲು ಮನಸ್ಸು ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮರಿಗೆ ಕೃಪೆ ತೋರಲು ಬಯಸಿ ತಮ್ಮ ವಿಷ್ಣು ರೂಪವನ್ನು ನೋಡಲು ಅವಕಾಶ ಮಾಡಿಕೊಟ್ಟರು. ನೋಡಿ, ಇದಕ್ಕಾಗಿ ಕೂಡಲೇ ಚತುರ್ಬಾಹುಗಳನ್ನು ಆಹ್ವಾನಿಸಿಕೊಂಡರು. ಅಂತಹ ಭಗವಂತನ ಅಪರಾಧಿ, ಮಾಯಾವಾದಿ ಕೃಷ್ಣರ ಅಪರಾಧಿ ಅಂತಾರೆ. ಆದ್ರೂ ಕೂಡ ಯಾಕಂದ್ರೆ ಚೈತನ್ಯ ಸಾರ್ವಭೌಮ ಭಟ್ಟಾಚಾರ್ಯರು ಆ ಪ್ರಭುಗಳ ಮಹಾಪ್ರಭುಗಳ ವಿದ್ವತ್ತನ್ನ ಕೇಳಿ ಅವರಿಗೆ ತಕ್ಷಣ ಗೊತ್ತಾಗ್ಬಿಡ್ತು, ಓ ಇವನು ಕೃಷ್ಣ, ನಾನು ತಪ್ಪು ಮಾಡ್ದೆ, ನಾನು ಅಪರಾಧ ಮಾಡ್ದೆ ಅಂತ ಅವರು ಕ್ಷಮಾಪಣೆ ಕೇಳ್ಬಿಡ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಅವರನ್ನು ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಅವರಿಗೆ ವಿಷ್ಣುವಿನ ತಮ್ಮ ರೂಪದ ದರ್ಶನವನ್ನು ಕೂಡ ಕೊಟ್ಟುಬಿಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮರಿಗೆ ಮೊದಲು ತಮ್ಮ ಚತುರ್ಬಾಹು ರೂಪವನ್ನು ತೋರಿಸಿದರು. ತರುವಾಯ ಶ್ಯಾಮಲ ವರ್ಣದ ಹಾಗೂ ಕೊಳಲಲ್ಲೂದುತ್ತಿರುವ ತಮ್ಮ ಮೂಲ ಕೃಷ್ಣ ರೂಪವನ್ನು ತೋರಿಸಿದರು. ಚೈತನ್ಯ ಮಹಾಪ್ರಭುಗಳಲ್ಲಿ ಭಗವಾನ್ ಕೃಷ್ಣ ರೂಪವು ಪ್ರಕಟವಾದಾಗ ಆ ಕೂಡಲೇ ಸಾರ್ವಭೌಮ ಭಟ್ಟಾಚಾರ್ಯರು ಭಗವಂತನಿಗೆ ನಮಸ್ಕರಿಸಲು ನೆಲಕ್ಕೆ ಬಾಗಿದರು. ಬಳಿಕ ಮೇಲೆದ್ದು ಕೈ ಜೋಡಿಸಿಕೊಂಡು ಪ್ರಾರ್ಥಿಸಲು ತೊಡಗಿದರು. ಚೈತನ್ಯರು ಕೃಪೆ ತೋರಲಾಗಿ ಸಕಲ ತತ್ವಗಳನ್ನು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಪ್ರಕಟ ಮಾಡಲಾಯಿತು. ಇತ್ತ ಆಚಾರ್ಯರು ಅಷ್ಟೇ ಪ್ರಭುವಿನ ಪವಿತ್ರ ನಾಮ ಜಪದ ಹಾಗೂ ದಿವ್ಯ ಪ್ರೇಮದ ಮಹಿಮೆಗಳನ್ನು ಎಲ್ಲೆಡೆ ಹಂಚುವುದರ ಪ್ರಾಮುಖ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾದರು. ಬಹು ಅಲ್ಪಾವಧಿಯಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರು 100 ಶ್ಲೋಕಗಳನ್ನು ರಚಿಸಿದರು. ದಿಟದಲ್ಲಿ ಸರ್ಗ ಲೋಕ ನಿವಾಸಿಗಳ ಪುರೋಹಿತನಾದ ಬೃಹಸ್ಪತಿಯು ಕೂಡ ಇಷ್ಟು ತ್ವರಿತಗತಿಯಲ್ಲಿ ಶ್ಲೋಕ ರಚನೆ ಮಾಡುವುದು ಸಾಧ್ಯವಿರಲಿಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರು ರಚಿಸಿದ್ದ 100 ಶ್ಲೋಕಗಳನ್ನು ಕೇಳಿದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂತೋಷದಿಂದ ಅವರನ್ನು ಆಲಂಗಿಸಿಕೊಂಡರು. ಇತ್ತ ಭಟ್ಟಾಚಾರ್ಯರು ಶ್ಲೋಕ ಪಠಣವಾದ ಕೂಡಲೇ ದೈವೋನ್ಮಾದಕ್ಕೆ ಸಂದು ಪ್ರಜ್ಞಾಶೂನ್ಯರಾದರು. ದೈವೋನ್ಮಾದ ವಶರಾದ ಭಟ್ಟಾಚಾರ್ಯರು ಕಂಬನಿಗೆರೆದರು. ಅವರ ದೇಹ ಸ್ತಂಭಿತವಾಯಿತು. ಆಚಾರ್ಯರು ಭಗವದೋನ್ಮಾದದ ಲಕ್ಷಣಗಳನ್ನು ಪ್ರಕಟಿಸಿದರು. ಅವರು ಬೆವತರು ಭಾವಾವಿಷ್ಟರಾಗಿ ಒಲ್ಲೆಯುತ್ತಾ ನಡುಗಿದರು. ಸಾರ್ವಭೌಮರು ಕೆಲವು ಸಲ ನರ್ತಿಸಿದರು, ಕೆಲವು ಸಲ ನಾಮ ಜಪ ಮಾಡಿದರು, ಕೆಲವೊಮ್ಮೆ ರೋಧಿಸಿದರು ಹಾಗೂ ಆಗಾಗ ಚೈತನ್ಯರ ಪಾದಾರವಿಂದಗಳನ್ನು ಮುಟ್ಟಲು ನೆಲಕ್ಕೆ ಬಾಗುತ್ತಿದ್ದರು. ಹೀಗೆ ಸಾರ್ವಭೌಮ ಭಟ್ಟಾಚಾರ್ಯರು ದೈವೋನ್ಮಾದ ತುಂಬಿದ ಅವಸ್ಥೆಯಲ್ಲಿದ್ದುದನ್ನು ನೋಡಿ ಗೋಪಿನಾಥ ಆಚಾರ್ಯರಿಗೆ ತುಂಬಾ ಸಂತೋಷವಾಯಿತು. ಭಟ್ಟಾಚಾರ್ಯರು ದೈವಮತ್ತರಾಗಿ ನರ್ತಿಸುತ್ತಿದ್ದುದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಅವರ ಸಂಗಾತಿಗಳು ನಕ್ಕರು. ಗೋಪಿನಾಥ ಆಚಾರ್ಯರು ಭಗವಾನ್ ಚೈತನ್ಯರಿಗೆ ಹೇಳಿದರು, ಪ್ರಭುವರ್ಯರೇ, ಸಾರ್ವಭೌಮ ಭಟ್ಟಾಚಾರ್ಯರಲ್ಲಿ ನೀವು ಎಂತಹ ಪರಿವರ್ತನೆ ಉಂಟು ಮಾಡಿದಿರಿ. ಇಂತಹ ಪರಿವರ್ತನೆಯೇ ಸುಮ್ಮನೆ ಭಾಗವತ ಶ್ರವಣದಿಂದ ಆಗತ್ತೆ. ಚೈತನ್ಯ ಮಹಾಪ್ರಭುಗಳು ಉತ್ತರ ಕೊಟ್ಟರು, ನೀವೊಬ್ಬ ಭಕ್ತರು, ನಿಮ್ಮ ಸಂಘದಲ್ಲಿದ್ದುದರಿಂದ ಪ್ರಭು ಜಗನ್ನಾಥನು ಆಚಾರ್ಯರಿಗೆ ಕರುಣೆ ತೋರಿದನು. ಚೈತನ್ಯ ಮಹಾಪ್ರಭುಗಳು ಎಂಥ ನಮ್ರತೆಯನ್ನ ತೋರಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಅಲ್ಲಿ ಕಾಣ್ತಾ ಇದೆ, ಚೈತನ್ಯ ಮಹಾಪ್ರಭುಗಳ ಸಂಘದಿಂದಾಗಿ ಸಾರ್ವಭೌಮ ಭಟ್ಟಾಚಾರ್ಯರು ಬದಲಾಗಿರೋದು. ಅದೇ ಗೋಪಿನಾಥ ಆಚಾರ್ಯರು ಕೇಳಿದಾಗ
ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ ನಿಮ್ಮಂತ ಭಕ್ತರ ಸಂಘದಲ್ಲಿ ಇಲ್ಲಿ ಇರೋದ್ರಿಂದ ಅವರು ಆ ಜಗನ್ನಾಥ ಅವರಿಗೆ ಕರುಣೆ ತೋರಿದ್ದಾನೆ. ಇದಾದ ಬಳಿಕ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರನ್ನು ಸಮಾಧಾನಗೊಳಿಸಿದರು. ಭಟ್ಟಾಚಾರ್ಯರು ಸುಸ್ಥಿತರಾದ ಮೇಲೆ ಚೈತನ್ಯರು ಭಗವಂತನನ್ನು ಬಹು ಬಗೆಯಲ್ಲಿ ಸ್ತುತಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು, ಪ್ರಿಯ ಪ್ರಭುವೇ, ನೀವು ಇಡೀ ಜಗತ್ತನ್ನು ಉದ್ಧರಿಸಿದ್ದೀರಿ, ಅದೇನು ದೊಡ್ಡ ಮಾತಲ್ಲ. ಅದೇ ಹೊತ್ತಿನಲ್ಲಿ ನೀವು ನನ್ನನ್ನು ಉದ್ಧರಿಸಿದಿರಿ, ಇದಾದರೆ ನಿಜಕ್ಕೂ ಅದ್ಭುತ ಸಾಮರ್ಥ್ಯದ ಕಾರ್ಯ. ತರ್ಕಶಾಸ್ತ್ರವನ್ನು ಕುರಿತ ಹಾಗೆ ಅನೇಕ ಗ್ರಂಥಗಳನ್ನು ಪಠಿಸಿ ನಾನು ಕಬ್ಬಿಣದ ಸರಳಿನಂತೆ ಜಡನಾಗಿದ್ದೆ. ಹೀಗಿದ್ದು ನೀವು ನನ್ನನ್ನು ಕರಗಿಸಿ ಮೆದು ಮಾಡಿದಿರಿ ಎಂದೇ ನಿಮ್ಮ ಪ್ರಭಾವವು ತುಂಬಾ ಶ್ರೇಷ್ಠವಾದದ್ದು. ಸಾರ್ವಭೌಮ ಭಟ್ಟಾಚಾರ್ಯರು ಆಡಿದ ಸ್ತುತಿ ವಾಕ್ಯಗಳನ್ನು ಕೇಳಿಕೊಂಡು ಚೈತನ್ಯ ಮಹಾಪ್ರಭುಗಳು ತಮ್ಮ ವಾಸಸ್ಥಾನಕ್ಕೆ ಹಿಂದಿರುಗಿದರು. ಭಟ್ಟಾಚಾರ್ಯರು ಗೋಪಿನಾಥ ಆಚಾರ್ಯರ ಮೂಲಕ ಕರೆ ನೀಡಿ ಚೈತನ್ಯರು ಅಂದು ಅಲ್ಲೇ ಭಿಕ್ಷೆ ಸ್ವೀಕರಿಸುವಂತೆ ಮಾಡಿದರು. ಮರುದಿನ ಬೆಳಗಿನ ಜಾವ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ದರ್ಶನಕ್ಕೆಂದು ಹೋದರು. ಭಗವಂತ ಸುಪ್ರಭಾತ ದರ್ಶನ ಅವರಿಗಾಯಿತು. ಭಗವಂತನ ಸುಪ್ರಭಾತ ದರ್ಶನ ಆಯಿತು. ದೇವಾಲಯದ ಅರ್ಚಕನು ಜಗನ್ನಾಥನಿಗೆ ಅರ್ಪಿಸಿದ ಪ್ರಸಾದವನ್ನು ಪುಷ್ಪ ಮಾಲಿಕೆಗಳನ್ನು ತಂದು ಚೈತನ್ಯರಿಗೆ ನೀಡಿದನು. ಇದರಿಂದ ಚೈತನ್ಯ ಮಹಾಪ್ರಭುಗಳು ತುಂಬಾ ಹರ್ಷಪಟ್ಟರು. ತಮಗೆ ನೀಡಲಾದ ಪ್ರಸಾದ ಹಾಗೂ ಹೂವಿನ ಹಾರಗಳನ್ನು ಒಂದು ವಸ್ತ್ರದಲ್ಲಿ ಜೋಪಾನವಾಗಿ ಕಟ್ಟಿಟ್ಟುಕೊಂಡು ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಅವಸರವಾಗಿ ಹೊರಟರು. ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಭಟ್ಟಾಚಾರ್ಯರು ಅದೇ ತಾನೇ ಹಾಸಿಗೆ ಇಂದ ಏಳುತ್ತಿದ್ದರು. ಅದೇ ಹೊತ್ತಿಗೆ ಚೈತನ್ಯರು ಭಟ್ಟಾಚಾರ್ಯರ ಮನೆಗೆ ಆಗಮಿಸಿದರು. ಹಾಸಿಗೆ ಬಿಟ್ಟೇಳುತ್ತಿರುವಂತೆಯೇ ಸಾರ್ವಭೌಮ ಭಟ್ಟಾಚಾರ್ಯರು ಸ್ಪಷ್ಟವಾಗಿ ಕೃಷ್ಣ ಕೃಷ್ಣ ಎಂದು ಜಪಿಸುತ್ತಿದ್ದರು. ಆಚಾರ್ಯರು ಹೀಗೆ ಕೃಷ್ಣನ ಪವಿತ್ರ ನಾಮ ಜಪ ಮಾಡುತ್ತಿದ್ದುದನ್ನು ಕೇಳಿ ಭಗವಾನ್ ಚೈತನ್ಯರು ಸಂತೋಷ ಚಿತ್ತರಾದರು. ನೋಡಿ, ನಾವು ಹೇಳ್ತಿರುವಾಗ ಏನ್ ಮಾಡ್ಬೇಕು? ಅದೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡೇ ಹೇಳ್ಬೇಕು. ತಮ್ಮನ್ನು ಕಾಣಲು ಮನೆಗೆ ಚೈತನ್ಯ ಮಹಾಪ್ರಭುಗಳು ಬರುತ್ತಿದ್ದುದನ್ನು ಭಟ್ಟಾಚಾರ್ಯರು ಗಮನಿಸಿದರು. ತ್ವರೆಯಿಂದ ಪ್ರಭುವರ್ಯರ ಬಳಿ ಸಾರಿ ಅವರ ಚರಣ ಕಮಲಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಭುವರ್ಯರಿಗೆ ಮರ್ಯಾದೆ ತೋರುತ್ತಾ ಅವರು ಕುಳಿತುಕೊಳ್ಳಲು ಕಂಬಳಿ ಹಾಸಿದರು. ತರುವಾಯ ಇಬ್ಬರು ಅದೇ ಹಾಸಿನ ಮೇಲೆ ಕುಳಿತರು. ಬಳಿಕ ಚೈತನ್ಯ ಮಹಾಪ್ರಭುಗಳು ಪ್ರಸಾದವಿದ್ದ ಗಂಟನ್ನು ಬಿಚ್ಚಿ ಅದರಲ್ಲಿದ್ದುದನ್ನು ಭಟ್ಟಾಚಾರ್ಯರಿಗೆ ಹಾಕಿದರು. ಆ ಹೊತ್ತಿಗೆ ಭಟ್ಟಾಚಾರ್ಯರು ಇನ್ನೂ ಮುಖವನ್ನೇ ತೊಳೆದುಕೊಂಡಿರಲಿಲ್ಲ. ಸ್ನಾನವನ್ನಾಗಲಿ ಪ್ರಾತಃ ವಿಧಿಗಳನ್ನಾಗಲಿ ಮುಗಿಸಿಕೊಂಡಿರಲಿಲ್ಲ. ಹೀಗಿದ್ದು ಪ್ರಭು ಜಗನ್ನಾಥನ ಪ್ರಸಾದ ಸ್ವೀಕಾರ ಅವರಿಗೆ ಸಂತೋಷವನ್ನೇ ನೀಡಿತು. ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದಾಗಿ ಸಾರ್ವಭೌಮ ಭಟ್ಟಾಚಾರ್ಯರ ಮನಸ್ಸಿನಲ್ಲಿದ್ದ ದುಗುಡವೆಲ್ಲವೂ ನಿರ್ಮೂಲವಾಗಿ ಹೋಯಿತು. ಕೆಳಕಾಣಿಸಿರುವ 2 ಶ್ಲೋಕಗಳ ಪಠನ ಮಾಡಿ ಅವರು ತಮಗೆ ನೀಡಲಾಗಿದ್ದ ಪ್ರಸಾದವನ್ನು ಸ್ವೀಕರಿಸಿದರು. ಭಟ್ಟಾಚಾರ್ಯರು ನುಡಿದರು, ಭಗವಂತನ ಮಹಾಪ್ರಸಾದವನ್ನು ಅದು ಕೈ ಸೇರಿದ ಕೂಡಲೇ ಭುಂಜಿಸಿ ಬಿಡಬೇಕು. ದಯವಿಟ್ಟು ಇದನ್ನು ಗಮನಿಸಿ. ಪ್ರಸಾದ ನಮಗೆ ಕೈಗೆ ಬಂದ ತಕ್ಷಣ ನಾವು ಅದನ್ನ ಸ್ವೀಕಾರ ಮಾಡಬೇಕು. ಅದು ಒಣಕಲೋ ಹಳಸಿದ್ದೋ ದೂರ ದೇಶದಿಂದ ಬಂದದ್ದೋ ಎನ್ನುವುದನ್ನು ಲೆಕ್ಕಿಸಬಾರದು. ಸಮಯ ಹಾಗೂ ಸ್ಥಳದ ಪರಿಗಣನೆ ಎನ್ನಂತೂ ಮಾಡಲೇಬಾರದು. ಭಗವಂತನ ಪ್ರಸಾದ ಕೈಗೆ ಬಂದ್ಮೇಲೆ ಅದು ಒಣಕಲೋ ಹಳಸಿದ್ದೋ ಪರಿಗಣಿಸಬಾರದು. ನಿಜವಾಗ್ಲೂ ನಮಗೆ ಪ್ರಸಾದದ ಮೇಲೆ ಎಷ್ಟು ಗೌರವ ಇದೆ ಅಂತ ಈ ಶ್ಲೋಕದಿಂದ ಅರ್ಥ ಆಗುತ್ತೆ. ಭಗವಾನ್ ಕೃಷ್ಣನ ಪ್ರಸಾದವನ್ನು ಅದು ಬಂದು ಕೂಡಲೇ ಭುಂಜಿಸಿ ಬಿಡಬೇಕು. ಪದ್ಮಪುರಾಣ. ಇದರಲ್ಲಿ ಯಾವುದೇ ಹಿಂಜರಿಕೆ ಇರಕೂಡದು. ಪ್ರಸಾದ ಸ್ವೀಕಾರಕ್ಕೆ ಕಾಲ ಹಾಗೂ ಸ್ಥಳಗಳ ನಿರ್ಬಂಧವಿರುವುದಿಲ್ಲ. ಇದು ದೇವೋತ್ತಮ ಪರಮ ಪುರುಷನೇ ಮಾಡಿರುವ ಶಾಸನ. ಇದನ್ನು ನೋಡುತ್ತಾ ಚೈತನ್ಯ ಮಹಾಪ್ರಭುಗಳು ಆನಂದ ತುಂದಿಲರಾದರು. ದೈವ ಪ್ರೇಮದ ಉನ್ಮಾದದಲ್ಲಿ ಮುಳುಗಿದ ಚೈತನ್ಯರು ಸಾರ್ವಭೌಮ ಭಟ್ಟಾಚಾರ್ಯರನ್ನು ಆಲಿಂಗಿಸಿಕೊಂಡರು. ಚೈತನ್ಯ ಪ್ರಭು ಹಾಗೂ ಅವರ ನೃತ್ಯ ಸಾರ್ವಭೌಮ ಇಬ್ಬರು ಪರಸ್ಪರರನ್ನು ಅಪ್ಪಿಕೊಂಡು ನರ್ತಿಸಲು ಪ್ರಾರಂಭಿಸಿದರು. ಒಬ್ಬರನ್ನೊಬ್ಬರು ಸ್ಪರ್ಶಿಸಿದ ಮಾತ್ರಕ್ಕೆ ಇಬ್ಬರಲ್ಲೂ ದೈವೋನ್ಮಾದದ ಸಂಚಾರವಾಯಿತು. ನೋಡಿ, ದೈವ ಉನ್ಮಾದ ಇದು. ದೈವ ಉನ್ಮಾದ. ಸುಮ್ಮನೆ ಪ್ರಸಾದವನ್ನು ಸ್ವೀಕರಿಸಿ ದೈವ ಉನ್ಮಾದ. ಅವರು ಆ ರೀತಿ ಅಂತಹ ಮಹಾಭಕ್ತರಾಗಿದ್ದದ್ದನ್ನ ನೋಡಿ ಚೈತನ್ಯ ಮಹಾಪ್ರಭುಗಳು ದೈವೋನ್ಮಾದವನ್ನ ತೋರಿಸ್ತಾ ಇದ್ದಾರೆ. ಇಬ್ಬರು ಆಲಂಗಿಸ್ತಾರೆ. ಏನಾಗತ್ತೆ? ದೈವೋನ್ಮಾದದ ಸಂಚಾರವಾಗತ್ತೆ. ಇಬ್ಬರು ಆಲಿಂಗನ ನರ್ತನಗಳಲ್ಲಿ ತೊಡಗಿರುತ್ತಾ ಪಾರಮಾರ್ಥಿಕತೆಯ ಲಕ್ಷಣಗಳು ಇಬ್ಬರಲ್ಲೂ ಕಾಣಿಸಿಕೊಳ್ಳತೊಡಗಿದವು. ಬೆವರುವುದು, ನಡಗುವುದು ಹಾಗೂ ಆಗಾಗ ಅಳುವುದು ಇಬ್ಬರದು ಒಂದೇ ಸ್ಥಿತಿಯಾಯಿತು. ದೈವ ಪ್ರೇಮಾವಿಷ್ಟ ಸ್ಥಿತಿಯಲ್ಲಿದ್ದ ಚೈತನ್ಯರು ಮಾತಾಡಲು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಈ ಹೊತ್ತು ನಾನು ಬಹು ಸುಲಭವಾಗಿ 3 ಲೋಕಗಳನ್ನು ಜಯಿಸಿದೆ. ಈ ದಿನ ನಾನು ಆಧ್ಯಾತ್ಮಿಕ ಜಗತ್ತಿಗೆ ಸಂದು ಬಿಟ್ಟೆ. ಚೈತನ್ಯ ಮಹಾಪ್ರಭುಗಳ ಮಾತು ಮುಂದುವರೆದಿತ್ತು. ನನ್ನ ಬದುಕಿನ ಎಲ್ಲಾ ಅಪೇಕ್ಷೆಗಳು ಪೂರ್ಣಗೊಂಡ
ತೃಪ್ತ ಭಾವ ಈ ಹೊತ್ತು ನನ್ನಲ್ಲಿ ಉದಿಸಿದೆ. ಏಕೆಂದರೆ ಸಾರ್ವಭೌಮ ಭಟ್ಟಾಚಾರ್ಯರು ಭಗವಾನ್ ಜಗನ್ನಾಥನ ಮಹಾಪ್ರಸಾದದಲ್ಲಿ ಇಂದು ನಂಬಿಕೆ ಗಳಿಸಿಕೊಂಡರು. ಇಷ್ಟು ದಿನ ನಂಬಿಕೆ ಇರ್ಲಿಲ್ಲ, ಈಗ ಗಳಿಸ್ಕೊಂಡ್ರು. ಹಾಗಾಗಿ ನನ್ನ ಜೀವನವೇ ಸಾರ್ಥಕ ಆಗೋಯ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ವಾಸ್ತವವಾಗಿ ಈ ಹೊತ್ತು ನೀವು ನಿಸ್ಸಂದೇಹವಾಗಿ ಕೃಷ್ಣನ ಪಾದಾರವಿಂದಗಳ ಆಶ್ರಯಕ್ಕೆ ಬಂದಿದ್ದೀರಿ. ಕೃಷ್ಣನಾದರೂ ಅಷ್ಟೇ ಯಾವ ಕಾಪಟ್ಯವೂ ಇಲ್ಲದೆ ನಿಮ್ಮಲ್ಲಿ ಪೂರ್ಣ ದಯೆ ತೋರಿದ್ದಾನೆ. ಯಾಕೆ? ಯಾಕೆಂದ್ರೆ ಅವರು ಇದಕ್ಕಿಂತ ಮುಂಚೆ ಆಮ್, ಈ ಮಾಯವಾದಿಗಳು ಅಥವಾ ನಿರಾಕಾರವಾದಿಗಳು ಬಹಳ ವೈದಿಕ ತತ್ವಗಳನ್ನ ಅನುಸರಿಸೋರು. ಅವರು ಸ್ನಾನ ಪ್ರಾತಃ ವಿಧಿಗಳನ್ನ ಮಾಡದೆ ಬಾಯಿಗೆ ಏನನ್ನೂ ಇಟ್ಕೊಳ್ಳೋ ಆಹಾರವನ್ನು ಸ್ವೀಕರಿಸೋದಿಲ್ಲ. ಆದ್ರೆ ಆ ಪ್ರಸಾದ ಕೈಗೆ ಬಂದಾಗ ತಗೊಳಕ್ಕೆ ಅವರು ಯೋಗ್ಯ ಸ್ಥಿತಿಯಲ್ಲಿ ಇಲ್ಲೇ ಇದ್ರು ಕೂಡ ಅದನ್ನ ಗೌರವಿಸಿದ್ರಿಂದ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರೆ ನಿಮಗೆ ಕೃಷ್ಣನ ಕೃಪೆ ಸಿಕ್ಕಿದೆ. ನೀವು ಯಾವ ಕಾಪಟ್ಯವಿಲ್ಲದೆ ಶರಣಾಗಿದ್ದೀರಿ, ಅವನು ಸ್ವೀಕರಿಸಿದ್ದಾನೆ. ಭಟ್ಟಾಚಾರ್ಯರೇ, ನೀವು ಈವರೆಗೂ ದೇಹವೇ ಆತ್ಮವೆಂಬ ಕಲ್ಪನಾ ಸಾಮ್ರಾಜ್ಯದಲ್ಲಿ ಇದ್ದೀರಿ. ಈ ಹೊತ್ತು ಆ ಬಂಧನ ಕಳಚಿ ಹೋಯ್ತು. ಮಾಯಾಶಕ್ತಿಯ ಸಂಕೋಲೆಗಳನ್ನು ನೀವು ಈ ದಿನ ತುಂಡು ತುಂಡು ಮಾಡಿಬಿಟ್ಟಿರಿ. ಕೃಷ್ಣನ ಪಾದಾರವಿಂದಗಳ ಆಶ್ರಯ ಪಡೆಯುವ ಅರ್ಹತೆಯನ್ನು ನೀವು ಇಂದು ಗಳಿಸಿದಿರಿ. ಏಕೆಂದರೆ ವೈದಿಕ ನಿಯಂತ್ರಕ ತತ್ವಗಳನ್ನು ಉಲ್ಲಂಘಿಸಿ ನೀವು ಇಂದು ಪ್ರಭುವಿಗೆ ಅರ್ಪಿತವಾಗಿ ಉಳಿದ ನೈವೇದ್ಯ ಪದಾರ್ಥಗಳನ್ನು ಸ್ವೀಕರಿಸಿದಿರಿ. ಇಲ್ಲಿ ನೋಡಿ ಎಂತಹ ಮುಖ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ವೈದಿಕ ನಿಯಂತ್ರಕ ತತ್ವಗಳನ್ನು ಉಲ್ಲಂಘಿಸಿ. ವೈದಿಕ ನಿಯಂತ್ರಕ ತತ್ವಗಳನ್ನು ಕೊಟ್ಟಿರೋನು ಯಾರು? ಕೃಷ್ಣ. ಆದ್ರೆ ಕೃಷ್ಣ ಭಕ್ತಿ ಈ ವೈದಿಕ ನಿಯಂತ್ರಕ ತತ್ವಗಳನ್ನ ಮೀರಿರುವಂತಹದ್ದು. ಅದನ್ನು ಉಲ್ಲಂಘಿಸಿ ನೀವು ಇಂದು ಪ್ರಭುವಿಗೆ ಅರ್ಪಿತವಾದ ಉಳಿದ ನೈವೇದ್ಯ ಪದಾರ್ಥಗಳನ್ನು ಸ್ವೀಕರಿಸಿದ್ದೀರಿ. ಹಾಗನ್ಬಿಟ್ಟು ನಾವು ಯದ್ವಾ ತದ್ವಾ ಎಲ್ಲ ವೈದಿಕ ತತ್ವಗಳನ್ನ ಮುರಿಯೋದಲ್ಲ. ಇದು ಬಹಳ ಮುಂದುವರೆದಿರುವಂತ ಹಂತ. ಆ ಹಂತದಲ್ಲಿ ಭಕ್ತನಿಗೆ ದೇಹ ಪ್ರಜ್ಞೆ ಇರೋದಿಲ್ಲ. ಆ ದೇಹ ಪ್ರಜ್ಞೆ ಇಲ್ಲದೆ ಇರುವಾಗ ಅವನು ದೇಹಕ್ಕೆ ಸಂಬಂಧಿತವಾದ ವೈದಿಕ ಕಟ್ಟಳೆಗಳನ್ನ ಪಾಲಿಸೋದಿಲ್ಲ. ಯಾಕಂದ್ರೆ ಅವನಿಗೆ ಪ್ರಜ್ಞೆನೇ ಇಲ್ಲ ಪಾಲಿಸ್ಬೇಕು ಅಂತ. ಆದ್ರೆ ಇದು ಬಹಳ ಮುಂದುವರೆದಂತಹ ಸಾಮಾನ್ಯವಾಗಿ ಬಹಳ ಮುಂದುವರೆದಿರುವಂತಹ ಭಕ್ತರು ಕೂಡ ಬಾಹ್ಯವಾಗಿ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಆಂತರಿಕವಾಗಿ ಇದು ರಾಗಾನುಗ ಬಗ್ಗೆ. ಆಂತರಿಕವಾಗಿ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡಬಹುದು, ಆದರೆ ಆಂತರಿಕವಾಗಿ ಬಾಹ್ಯವಾಗಿ ಉಲ್ಲಂಘನೆ ಮಾಡಲ್ಲ. ಯಾಕಂದ್ರೆ ಅವರು ಅವಾಗ ಇನ್ನೊಬ್ಬರಿಗೆ ತಪ್ಪು ದಾರಿಯನ್ನ ತೋರ್ಸ್ಕೊಟ್ಟಂಗಾಗತ್ತೆ. ವ್ಯಕ್ತಿಯು ಯಾವುದೇ ಪೂರ್ವಾಗ್ರಹವಿಲ್ಲದೆ ದೇವೋತ್ತಮ ಪರಮ ಪುರುಷನ ಚರಣಕಮಲಗಳ ಆಶ್ರಯ ಪಡೆದಾಗ ಅಪರಿಮಿತನೂ ದಯಾಪೂರ್ಣನೂ ಆದ ಪ್ರಭು ಅಂತಹವನಲ್ಲಿ ಅವ್ಯಾಜ ಕರುಣೆ ತೋರುತ್ತಾನೆ. ನೋಡಿ, ಯಾವ ಹಿಂಜರಿಕೆ ಇಲ್ಲದೆ ದೇವೋತ್ತಮ ಪರಮ ಪುರುಷನ ಚರಣಕಮಲ ಆಶ್ರಯ ಪಡೆದಾಗ ಅವನು ಕರುಣೆ ತೋರ್ತಾನೆ. ಹೀಗೆ ಆ ವ್ಯಕ್ತಿಯು ದಾಟಲಾಗದ ಅವಿದ್ಯೆ ಎಂಬ ಸರದಿಯನ್ನು ದಾಟಬಹುದು. ದೇಹವೇ ಆತ್ಮವೆಂಬ ಕಲ್ಪನೆಯಲ್ಲಿ ಬುದ್ಧಿಯನ್ನು ನೆಟ್ಟವರು ನಾನು ಎಂದರೆ ಈ ನನ್ನ ದೇಹ ಎಂದು ಆಲೋಚಿಸುತ್ತಾರೆ. ಏನಿದ್ದರೂ ನಾಯಿ ನರಿಗಳಿಗೆ ಆಹಾರವಾಗಲು ಯೋಗ್ಯರು. ಪರಮಪ್ರಭು ಇಂಥವರಿಗೆ ಎಂದೂ ಕರುಣೆ ತೋರುವುದಿಲ್ಲ. ನೋಡಿ, ದೇಹ ಭಾವದಲ್ಲಿರೋರಿಗೆ ಭಗವಂತ ಕರುಣೆ ತೋರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ದೇಹ ಆತ್ಮವೆಂಬ ಕಲ್ಪನೆಯಿಂದ ಹೊರಗಡೆ ಬರಬೇಕು. ಬಹಳ ದೇಹದ ಮೇಲಿನ ವ್ಯಾಮೋಹದಲ್ಲೇ ನಾವೆಲ್ಲ ಇನ್ನೂ ಸಿಕ್ಕಾಕೊಂಡಿದೀವಿ. ಈ ವ್ಯಾಮೋಹದಿಂದ ಹೊರಗಡೆ ಬರ್ಲಿಲ್ಲ ಅಂದ್ರೆ ಭಗವಂತ ಸಿಗೋದಿಲ್ಲ, ಭಗವಂತನ ಕೃಪೆ ಸಿಗೋದಿಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರ ಬಳಿ ಹೀಗೆ ಮಾತನಾಡಿ ಚೈತನ್ಯ ಮಹಾಪ್ರಭುಗಳು ತಮ್ಮ ವಾಸಸ್ಥಾನಕ್ಕೆ ಹಿಂದಿರುಗಿದರು. ಆ ದಿನ ಮೊದಲಾದದ್ದು ಮುಂದೆ ಸಾರ್ವಭೌಮರು ಮುಕ್ತ ಮನಸ್ಸಿನವರಾಗಿರುತ್ತಿದ್ದರು, ಏಕೆಂದರೆ ಅವರ ಹುಸಿ ಹಮ್ಮನ್ನು ಕಳಚಿ ಹಾಕಲಾಗಿತ್ತು. ಸೊ ಚೈತನ್ಯ ಮಹಾಪ್ರಭುಗಳ ಸಾರ್ವಭೌಮ ಭಟ್ಟಾಚಾರ್ಯರಲ್ಲಿ ಅಹಂಕಾರ ಇತ್ತು, ಅಹಂಕಾರ ನಾಶವಾಗೋಯ್ತು. ಅಂದಿನಿಂದ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಭಗವಾನ್ ಚೈತನ್ಯರ ಪಾದಪದ್ಮಗಳ ಹೊರತು ಬೇರೊಂದು ವಿಷಯ ಅರ್ಥವಾಗುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅಂದಿನಿಂದ ಭಟ್ಟಾಚಾರ್ಯರು ಭಕ್ತಿ ಸೇವಾ ಪ್ರಕ್ರಿಯೆಯ ಅನುಸಾರವಾಗಿಯೇ ಧರ್ಮಗ್ರಂಥಗಳ ವ್ಯಾಖ್ಯಾನ ಮಾಡುತ್ತಿದ್ದರು. ಇದುವರೆಗೂ ನಿರಾಕಾರವಾಗಿ ಮಾಡ್ತಾ ಇದ್ರು, ಇವಾಗ ಭಕ್ತಿ ಸೇವೆಯ ಪ್ರಕ್ರಿಯೆ ಅನುಸಾರವಾಗಿ ಮಾಡಕ್ ಶುರು ಮಾಡಿದ್ರು. ವೈಷ್ಣವ ಧರ್ಮದಲ್ಲಿ ಅಚಲ ನಂಬಿಕೆ ತಾಳಿ
ಮುನ್ನಡೆಯುತ್ತಿದ್ದ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಕಂಡು ಅವರ ಭಾವಮೈದುನ ಗೋಪಿನಾಥ ಆಚಾರ್ಯರಿಗೆ ಆನಂದವಾಯಿತು. ಅವರು ಬಾಯಲ್ಲಿ ಹರಿಹರಿ ಎಂದು ಉಚ್ಚರಿಸುತ್ತಾ 2 ಕೈಗಳಿಂದ ಚಪ್ಪಾಳೆ ತಟ್ಟಿಕೊಂಡು ನರ್ತಿಸಲು ಪ್ರಾರಂಭಿಸಿದರು. ಮರುದಿನ ಸಾರ್ವಭೌಮ ಭಟ್ಟಾಚಾರ್ಯರು ಜಗನ್ನಾಥನ ದೇವಾಲಯಕ್ಕೆಂದು ಹೊರಟರು. ಆದರೆ ದೇವಸ್ಥಾನಕ್ಕೆ ಹೋಗುವುದಕ್ಕೂ ಮೊದಲು ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಅವರಿದ್ದ ಸ್ಥಳಕ್ಕೆ ಹೋದರು. ಚೈತನ್ಯ ಮಹಾಪ್ರಭುಗಳನ್ನು ಕಂಡವರೇ ಭಟ್ಟಾಚಾರ್ಯರು ನೆಲದ ಮೇಲೆ ಮಲಗಿ ನಮಸ್ಕರಿಸುವುದರ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ತರುವಾಯ ಪ್ರಭುವರಿಯರನ್ನು ನಾನಾ ರೀತಿಯಲ್ಲಿ ಸ್ತುತಿಸಿದರು. ತಾವು ಹಿಂದೆ ಗರ್ವದಿಂದ ಮೆರೆಯುತ್ತಿದ್ದುದರ ಬಗೆಗೆ ತುಂಬಾ ವಿನೀತರಾಗಿ ಹೇಳಿಕೊಂಡರು. ತರುವಾಯ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಅತಿ ಮುಖ್ಯ ನಿಯಮ ಯಾವುದು ಎಂದು ಕೇಳಿದರು. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯೇ ಬಹು ಮುಖ್ಯವಾದ ಅಂಶವೆಂದು ಚೈತನ್ಯರು ಮಾರುತ್ತರ ನೀಡಿದರು. ನೋಡಿ, ಚೈತನ್ಯ ಮಹಾಪ್ರಭುಗಳನ್ನ ಸಾರ್ವಭೌಮ ಭಟ್ಟಾಚಾರ್ಯರು ಕೇಳ್ತಾ ಇದ್ದಾರೆ, ಭಕ್ತಿ ಸೇವೆಯ ಮಾರ್ಗವನ್ನ ಪ್ರಾರಂಭ ಮಾಡಿದ್ರು ಅವ್ರು. ಇವಾಗ ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಪ್ರಕ್ರಿಯೆ ಏನು ಅಂತ ಕೇಳಿದಾಗ ಹರೇ ಕೃಷ್ಣ ಮಹಾಮಂತ್ರದ ಜಪ. ಕಲಾ ಹಾಗೂ ಕಪಟಗಳ ಈ ಯುಗದಲ್ಲಿ ಮುಕ್ತಿ ಗಳಿಸಲು ಇರುವ ಏಕೈಕ ಮಾರ್ಗವೆಂದರೆ ಹರೇರ್ನಾಮ ಕೀರ್ತನೆ. ಅನ್ಯ ಮಾರ್ಗವಿಲ್ಲ, ಅನ್ಯ ಮಾರ್ಗವಿಲ್ಲ, ಅನ್ಯ ಮಾರ್ಗವಿಲ್ಲ. ಬೃಹನ್ನಾರದಿಯ ಪುರಾಣದಲ್ಲಿ ಬರುವ ಹರೇರ್ನಾಮ ಶ್ಲೋಕದ ಮೇಲೆ ಚೈತನ್ಯ ಮಹಾಪ್ರಭುಗಳು ವಿಸ್ತಾರವಾದ ವ್ಯಾಖ್ಯಾನ ಮಾಡಿದರು. ಚೈತನ್ಯರು ಮಾಡಿದ ವ್ಯಾಖ್ಯಾನವನ್ನು ಕೇಳಿದ ಸಾರ್ವಭೌಮ ಭಟ್ಟಾಚಾರ್ಯರು ವಿಸ್ಮಿತರಾದರು. ಹಿಂದೆ ತಾವಾಡಿದ್ದ ಮಾತೊಂದನ್ನು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ನೆನಪಿಸುತ್ತಾ ಗೋಪಿನಾಥ ಆಚಾರ್ಯರೆಂದರು, ಪ್ರಿಯ ಭಟ್ಟಾಚಾರ್ಯರೇ, ನಾನು ಈ ಮೊದಲು ನುಡಿದಿದ್ದ ಭಾಷ್ಯವಾಣಿಯು ಈಗ ನಿಜವಾಯಿತು. ಗೋಪಿನಾಥ ಆಚಾರ್ಯರಿಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾರ್ವಭೌಮ ಭಟ್ಟಾಚಾರ್ಯರು ನುಡಿದರು, ನಾನು ನಿಮ್ಮ ಸಂಬಂಧಿ, ಅಲ್ಲದೆ ನೀವೊಬ್ಬ ಶ್ರೇಷ್ಠ ವಿಷ್ಣು ಭಕ್ತರು. ನಿಮ್ಮ ಅನುಗ್ರಹದಿಂದಾಗಿ ಚೈತನ್ಯರು ನನ್ನಲ್ಲಿ ದಯೆ ತೋರಿದರು. ನೀವು ಬಹುಶ್ರೇಷ್ಠ ಭಕ್ತರು. ನಾನು ತಾರ್ಕಿಕ ವಾದ ಮಂಡನೆ ಎಂಬ ಕತ್ತಲೆಯಲ್ಲಿರುವವನು. ನಿಮ್ಮ ಹಾಗೂ ಪ್ರಭುಗಳ ಸಂಬಂಧ ತುಂಬಾ ಆಪ್ತವಾಗಿದೆ. ಈ ಕಾರಣ ಪ್ರಭುವರಿಯರು ನನ್ನಲ್ಲಿ ಅನುಗ್ರಹ ತೋರಿದರು. ಯಾವಾಗ್ಲೂ ಅಷ್ಟೇ, ಭಕ್ತರ ಅನುಗ್ರಹದಿಂದಲೇ ಭಗವಂತ ನಮಗೆ ಅನುಗ್ರಹವನ್ನ ನೀಡೋದು. ಹಾಗಾಗಿ ಭಕ್ತರ ಪಾದ ಕಮಲಗಳನ್ನ ನಾವು ಯಾವಾಗ್ಲೂ ಹಿಡ್ಕೋಬೇಕು. ಭಟ್ಟಾಚಾರ್ಯರು ನಮ್ರರಾಗಿರು ನಿರೂಪಿಸಿದ ಸ್ವಗುಣ ಕಥನವನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ಬಹು ಸಂತುಷ್ಟರಾದರು. ಪ್ರಭುವರಿಯರು ಆಚಾರ್ಯರನ್ನು ಆಲಂಗಿಸಿಕೊಂಡು ಅನಂತರ ಹೀಗಂದರು, ಈಗ ದೇವಸ್ಥಾನಕ್ಕೆ ಹೋಗಿ ಜಗನ್ನಾಥನ ದೇವರ ದರ್ಶನ ಮಾಡಿ. ಭಗವಾನ್ ಜಗನ್ನಾಥನ ದೇಗುಲಕ್ಕೆ ಭೇಟಿ ಕೊಟ್ಟ ಬಳಿಕ ಸಾರ್ವಭೌಮ ಭಟ್ಟಾಚಾರ್ಯರು ಜಗದಾನಂದ ಹಾಗೂ ದಾಮೋದರ ಜೊತೆ ಸ್ವಗೃಹಕ್ಕೆ ಹಿಂತಿರುಗಿದರು. ಭಗವಾನ್ ಜಗನ್ನಾಥನಿಗೆ ಅರ್ಪಿತವಾಗಿ ಉಳಿದಿದ್ದುದು ಸ್ವಾದ ಭರಿತವಾಗಿಯೂ ಇದ್ದ ಪ್ರಸಾದವನ್ನು ಸಾರ್ವಭೌಮ ಭಟ್ಟಾಚಾರ್ಯರು ದೇಗುಲದಿಂದ ತಮ್ಮೊಡನೆ ತಂದಿದ್ದರು. ಆ ಪ್ರಸಾದವನ್ನು ತಮ್ಮ ಮನೆಯ ಬ್ರಾಹ್ಮಣ ಜಾತಿಯ ಸೇವಕನಿಗೂ ಹಾಗೆಯೇ ತಮ್ಮೊಡನಿದ್ದ ಜಗದಾನಂದ ಮತ್ತು ದಾಮೋದರರಿಗೂ ನೀಡಿದರು. ತರುವಾಯ ಸಾರ್ವಭೌಮರು 2 ಶ್ಲೋಕಗಳನ್ನು ರಚಿಸಿ ಅವುಗಳನ್ನು ತಾಳೆ ಗರಿಯ ಮೇಲೆ ಬರೆದರು. ಶ್ಲೋಕಗಳಲ್ಲಿದ್ದ ತಾಳೆ ಗರಿಯನ್ನು ಜಗದಾನಂದ ಪ್ರಭುಗಳ ಕೈಗಿತ್ತು, ದಯಮಾಡಿ ಇದನ್ನು ಚೈತನ್ಯ ಮಹಾಪ್ರಭುಗಳೇ ಮುಟ್ಟಿಸಿ ಎಂದು ಭಿನ್ನವಿಸಿಕೊಂಡರು. ಪ್ರಸಾದ ಹಾಗೂ ಶ್ಲೋಕಗಳಿದ್ದ ತಾಳೆ ಗರಿಯನ್ನು ತೆಗೆದುಕೊಂಡು ಜಗದಾನಂದ ಹಾಗೂ ದಾಮೋದರರು ಚೈತನ್ಯ ಮಹಾಪ್ರಭುಗಳು ಬಿಡಾರ ಹೂಡಿದ್ದ ಸ್ಥಳಕ್ಕೆ ಬಂದರು. ಆದರೆ ಆ ತಾಳೆ ಗರಿಯು ಚೈತನ್ಯ ಮಹಾಪ್ರಭುಗಳ ಕೈ ಸೇರಲಿಕ್ಕೆ ಮೊದಲೇ ಅದನ್ನು ಮುಕುಂದ ದತ್ತರು ತೆಗೆದುಕೊಂಡರು. ತರುವಾಯ ಮುಕುಂದ ದತ್ತರು ಪತ್ರದಲ್ಲಿನ ಶ್ಲೋಕಗಳನ್ನು ಕೊಠಡಿಯ ಹೊರಗಿನ ಗೋಡೆಯ ಮೇಲೆ ಬರೆದಿರಿಸಿದರು. ಇದಾದ ಬಳಿಕ ಜಗದಾನಂದರು ತಾಳೆಗರಿಯನ್ನು ಮುಕುಂದ ದತ್ತರಿಂದ ಹಿಂದಕ್ಕೆ ಪಡೆದು ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಮುಟ್ಟಿಸಿದರು. ಭಟ್ಟಾಚಾರ್ಯರು ರಚಿಸಿದ್ದ 2 ಶ್ಲೋಕಗಳನ್ನು ಓದಿ ಮುಗಿಸಿದ ಭಗವಾನ್ ಚೈತನ್ಯರು ಆ ಕ್ಷಣವೇ ತಾಳೆಗರಿಯನ್ನು ಹರಿದು ಚೂರು ಚೂರು ಮಾಡಿ ಹೊರಗೆಸೆದರು. ಈ ಮಧ್ಯೆ ಗೋಡೆಯ ಮೇಲೆ ಬರೆಯಲಾಗಿದ್ದ ಶ್ಲೋಕ ಪಾಠವನ್ನು ಭಕ್ತರೆಲ್ಲರೂ ಓದಿ ಕಂಠಪಾಠ ಮಾಡಿಕೊಂಡಿದ್ದರು. ಶ್ಲೋಕಗಳು ಇಂತಿವೆ: ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾದಿ ಕೃಷ್ಣಾಂಬುಧಿರ್ ಯಸ್ ತಮ್ ಅಹಂ ಪ್ರಪದ್ಯೆ ಕೃಪಾಂಬಧಿರ್ ಯಸ್ ತಮ್ ಅಹಂ ಪ್ರಪದ್ಯೆ. ನಮಗೆ ನೈಜ ಜ್ಞಾನವನ್ನು ಬೋಧಿಸಲು ಭಗವಾನ್ ಚೈತನ್ಯ ಮಹಾಪ್ರಭುಗಳ ರೂಪ ಧರಿಸಿ ಅವತರಿಸಿರುವ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನಲ್ಲಿ ನಾನು ಆಶ್ರಯ ಪಡೆಯುವೆನು. ಅವರು ನಮಗೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸದಿರುವ ವಸ್ತುಗಳಿಂದ ವಿರಕ್ತಿ ಮತ್ತು ಕೃಷ್ಣನ ಭಕ್ತಿ ಸೇವೆಯನ್ನು ಬೋಧಿಸಲು ಬಂದಿದ್ದಾರೆ. ನೋಡಿ, ಇಲ್ಲಿ 2 ವಿಷಯ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸದಿರುವ ವಸ್ತುಗಳಿಂದ, ಅಂದ್ರೆ ಯಾವ್ದು ಅನುಕೂಲಕರವಲ್ವೋ ಅದನ್ನ ತ್ಯಜಿಸ್ಬೇಕು, ಮತ್ತೆ ಕೃಷ್ಣ ಭಕ್ತಿಯನ್ನ ಸ್ವೀಕರಿಸಬೇಕು ಅಂತ ಕಲಿಸೋದಕ್ಕೆ ಬಂದಿದ್ದಾರೆ. ಅವರು ದಿವ್ಯ ಕರುಣಾಸಾಗರರಾಗಿರುವುದರಿಂದಲೇ ಈ ಧರೆಗೆ ಅವತರಿಸಿದ್ದಾರೆ. ಅವರ ಪಾದ ಪದ್ಮಗಳಿಗೆ ನಾನು ಶರಣಾಗತನಾಗುವೆ.
ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಈಗ ಅವತರಿಸಿರುವ ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಬ್ರಹ್ಮರದಂತಹ ನನ್ನ ಚಿತ್ತವು ಪಡೆಯಲಿ. ಪುರಾತನ ವಿದ್ಯೆಯಾದ ಭಕ್ತಿ ಸೇವಾ ಪ್ರಕ್ರಿಯೆಯನ್ನು ತಮಗೆ ತಾವೇ ಹೇಳಿಕೊಟ್ಟುಕೊಳ್ಳಲು ಚೈತನ್ಯರು ಅವತರಿಸಿದ್ದಾರೆ. ಕಾಲದ ಪ್ರಭಾವಕ್ಕೆ ಸಿಕ್ಕಿ ಭಕ್ತಿ ಸೇವಾ ಪದ್ಧತಿಯು ಹೆಚ್ಚು ಕಡಿಮೆ ಕಳೆದು ಹೋಗಿತ್ತು. ಸಾರ್ವಭೌಮ ಭಟ್ಟಾಚಾರ್ಯ ವಿರಚಿತ ಈ 2 ಶ್ಲೋಕಗಳು ಅವರ ಕೀರ್ತಿಯನ್ನು ಭೇರಿಯ ನಾದದಂತೆ ಸದಾ ಉದ್ಘೋಷಿಸುತ್ತಿರುತ್ತವೆ. ಏಕೆಂದರೆ ಈ ಶ್ಲೋಕಗಳು ಭಕ್ತರ ಕಂಠಗಳಲ್ಲಿ ವಿರಾಜಿಸುತ್ತಿರುವ ರತ್ನಹಾರಗಳಂತಿವೆ. ದಿಟದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಅಪ್ಪಟ ಭಕ್ತರಾದರು. ಪ್ರಭುವರ್ಯರ ಸೇವೆ ಮಾಡುವುದೊಂದರ ವಿನಾ ಬೇರೊಂದು ಅವರಿಗೆ ತಿಳಿದಿರಲಿಲ್ಲ. ಸಚಿ ಮಾತೆಯ ಪುತ್ರರು, ಸಕಲ ಸದ್ಗುಣಗಳ ನಿಧಿವಾದ ಕೃಷ್ಣ ಚೈತನ್ಯರ ಪವಿತ್ರ ನಾಮವನ್ನು ಭಟ್ಟಾಚಾರ್ಯರು ಸರ್ವಕಾಲಕ್ಕೂ ಜಪಿಸುತ್ತಿದ್ದರು. ಹಾಗೆ ನೋಡಿದರೆ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯೇ ಅವರ ಧ್ಯಾನ ಆಯಿತು. ಒಂದು ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಬಂದು ನಮಸ್ಕರಿಸಿದ ಬಳಿಕ ಶ್ಲೋಕವೊಂದನ್ನು ಓದಲು ಪ್ರಾರಂಭಿಸಿದರು. ಬ್ರಹ್ಮನು ಮಾಡಿರುವ ಪ್ರಾರ್ಥನೆಗಳು ಶ್ರೀಮದ್ ಭಾಗವತದಲ್ಲಿ ಬರುತ್ತವೆ. ಭಟ್ಟಾಚಾರ್ಯರು ಅಂತಹ ಪ್ರಾರ್ಥನಾ ಶ್ಲೋಕವೊಂದನ್ನು ಓದಲು ಪ್ರಾರಂಭಿಸಿದರು. ಆದರೆ ಶ್ಲೋಕಾಂತ್ಯದಲ್ಲಿ ಬರುವ 2 ಶಬ್ದಗಳನ್ನು ಬದಲಾಯಿಸಿದರು. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ ದ್ವಾಗ್ವಪುರ್ಭಿರ್ವಿದಧನ್ ನಮಸ್ತೆ ಜೀವೇ ತಯೋ ಭಕ್ತಿ ಪದೇ ಸದಾಯ ಬಾಕ್. ಭಟ್ಟಾಚಾರ್ಯರು ಶ್ಲೋಕವನ್ನು ಪಠಿಸಿದರು. ವ್ಯಕ್ತಿಯು ನಿನ್ನ ದಯೆಯನ್ನು ಯಾಚಿಸಿ ಅದಕ್ಕಾಗಿ ಪೂರ್ವ ಜನ್ಮಕೃತ ಅಪರಾಧಗಳ ಫಲವಾದ ಪ್ರತಿಕೂಲ ಸಂದರ್ಭಗಳನ್ನು ಸಹಿಸಿಕೊಳ್ಳಬೇಕು. ಕಾಯ ವಾಚ ಮನಸ ನಿನ್ನ ಭಕ್ತಿ ಸೇವೆ ಮಾಡಬೇಕು ಹಾಗೂ ಸದಾ ನಿನಗೆ ನಮಸ್ಕರಿಸುತ್ತಿರಬೇಕು. ಅಂತ ವ್ಯಕ್ತಿಯು ನಿನ್ನ ಅಪ್ಪಟ ಭಕ್ತನಾಗಲು ನಿಜವಾಗಿಯೂ ಅರ್ಹತೆಯುಳ್ಳವನು. ಜೀವೇತಯೋ ಭಕ್ತಿ ಪದೇಶದಾಯ ಬಾಕ್ ಅಂತ ಹೇಳಿದ್ದಾರೆ ಇಲ್ಲಿ ಭಟ್ಟಾಚಾರ್ಯರು. ಮೂಲ ಶ್ಲೋಕದಲ್ಲಿ ಜೀವೇರಯೋ ಮುಕ್ತಿ ಪದೇಶದಾಯ ಬಾಕ್ ಅಂತ ಇದೆ. ಭಟ್ಟಾಚಾರ್ಯರು ಏನ್ ಮಾಡಿದ್ರು, ಮುಕ್ತಿ ಅನ್ನೋ ಪದವನ್ನ ತೆಗೆದುಬಿಟ್ಟು ಭಕ್ತಿ ಅನ್ನೋ ಪದವನ್ನ ಹಾಕಿದ್ರು. ಇದು ತತ್ತೇನು ಕಂಪಾಸು ಸಮೀಕ್ಷೆ ಮಾಡೋ ಇದರ ಅರ್ಥ ನಾವು ಆಗ್ಲೇ ಭಾಗವತದಲ್ಲಿ ಚರ್ಚೆ ಮಾಡಿದೀವಿ. ಇದರ ಅರ್ಥ ಏನು ಅಂದ್ರೆ ಯಾವ ಜೀವಿ ತನ್ನ ಪೂರ್ವಕೃತ ಕರ್ಮ ಫಲಗಳನ್ನ ಅನುಭವಿಸ್ತಾ ಜೊತೆಗೆ ತನ್ನ ಭಕ್ತಿ ಸೇವೆಯನ್ನ ಮಾಡಿಕೊಂಡು ಭಗವಂತನ ಕೃಪೆಗಾಗಿ ಯಾರು ಕಾಯ್ತಾ ಇದ್ದಾನೋ ಅವನು ಹಕ್ಕದಾರನಾಗಿ ಹೋಗ್ತಾನಂತೆ ಭಗವಂತನ ಧಾಮಕ್ಕೆ ಹೋಗಕ್ಕೆ. ಅಂದ್ರೆ ಏನರ್ಥ, ನಮ್ಮ ಜೀವನದಲ್ಲಿ ಎಂತಹ ಸನ್ನಿವೇಶಗಳ ಹೊರತಾಗಿಯೂ ನಾವು ಭಕ್ತಿ ಸೇವೆಯನ್ನ ನಿಲ್ಲಿಸಬಾರದು. ಅದರ ಅದನ್ನ ಇನ್ನಷ್ಟು ಹೆಚ್ಚು ಆಸಕ್ತಿಯೊಂದಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಅಂತಹ ಭಕ್ತ ಭಗವದ್ಧಾಮಕ್ಕೆ ಹೋಗಕ್ಕೆ ಹಕ್ಕದಾರನಾಗಿ ಹೋಗ್ತಾನಂತೆ. ಚೈತನ್ಯ ಮಹಾಪ್ರಭು ಕೂಡಲೇ ಆಚಾರ್ಯರ ತಪ್ಪನ್ನು ತೋರಿಸಿಕೊಟ್ಟರು. ಆ ಶ್ಲೋಕದಲ್ಲಿರುವುದು ಮುಕ್ತಿಪದೆ ಎನ್ನುವ ಶಬ್ದ, ನೀವು ಅದನ್ನು ಭಕ್ತಿಪದೆ ಎಂದು ಬದಲಾಯಿಸಿರುವಿರಿ. ನಿಮ್ಮ ಮನಸ್ಸಿನಲ್ಲಿರುವುದಾದರೂ ಏನು? ಸಾರ್ವಭೌಮ ಭಟ್ಟಾಚಾರ್ಯರು ಉತ್ತರ ಕೊಟ್ಟರು. ಭಕ್ತಿ ಸೇವೆಯ ಫಲವಾಗಿ ಜಾಗೃತವಾಗುವ ಪರಿಶುದ್ಧ ದೈವ ಪ್ರೇಮವು ಐಹಿಕ ಬಂಧನದಿಂದ ಮುಕ್ತವಾಗುವುದನ್ನು ಮೀರಿ ಎಷ್ಟೋ ಮುಂದೆ ಹೋಗುತ್ತದೆ. ಭಕ್ತಿ ಸೇವೆಗೆ ವಿಮುಖರಾದವರಿಗೆ ಬ್ರಹ್ಮನ್ ಪ್ರಭೆಯಲ್ಲಿ ಲೀನವಾಗುವುದು ಶಿಕ್ಷೆಯೇ ಸರಿ. ನೋಡಿ, ಇವಾಗ ಯಾರು ಇದುವರೆಗೂ ಸಾರ್ವಭೌಮ ಭಟ್ಟಾಚಾರ್ಯರು ಭಗವಂತನಲ್ಲಿ ಲೀನವಾಗೋದೇ ಜೀವನದ ಗುರಿ ಅಂತ ಅನ್ಕೊಂಡವ್ರು ಇವಾಗ ಏನ್ ಮಾಡಿದ್ರು, ಶ್ಲೋಕಾನೇ ಬದಲಾಯಿಸ್ಬಿಟ್ಟು ಇಲ್ಲ ಭಕ್ತಿ ಮುಕ್ತಿಗಿಂತ ಬಹಳ ಮುಂದುವರೆದಿರುವಂತದ್ದು. ಅಂತಹ ಭಕ್ತಿಯಲ್ಲಿ ತೊಡಗಿರೋರಿಗೆ ಈ ಬ್ರಹ್ಮನ್ ಪ್ರಭೆಯಲ್ಲಿ ಲೀನವಾಗುವುದು ಶಿಕ್ಷೆ. ಹಾಗಾಗಿ ಇಲ್ಲಿ ಭಕ್ತಿ ಪದೇ ಇರಬೇಕು, ಮುಕ್ತಿ ಪದೇ ಅಲ್ಲ ಅಂತ ಹೇಳ್ತಾರೆ. ಭಟ್ಟಾಚಾರ್ಯರ ಮಾತು ಮುಂದುವರಿಯಿತು. ಭಗವಾನ್ ಶ್ರೀ ಕೃಷ್ಣನ ದಿವ್ಯ ರೂಪವನ್ನು ಒಪ್ಪಿಕೊಳ್ಳದ ಮಾಯಾವಾದಿಗಳಿಗೆ ಹಾಗೂ ಸದಾ ಪ್ರಭುವಿನ ಜೊತೆ ಕಾದಾಡುತ್ತಾ ಅವನನ್ನು ದೂಷಿಸುತ್ತಲೇ ಇರುವ ಅಸುರರಿಗೆ ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾಗುವ ಶಿಕ್ಷೆ ವಿಧಿಸಲಾಗುತ್ತದೆ. ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯರಾಗೋದು ಯಾರು? ಮಾಯಾವಾದಿಗಳು ಮತ್ತೆ ಅಸುರರು, ಕೃಷ್ಣನ ವಿರೋಧಿಗಳು. ಅದೇ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮಗ್ನನಾದ ವ್ಯಕ್ತಿಗೆ ಹಾಗೇನೂ ಆಗುವುದಿಲ್ಲ. ಹಾಗಾಗಿ ಇದು ಮುಕ್ತಿ ಪದೇ ಅಲ್ಲ, ಭಕ್ತಿ ಪದೇ. ಮುಕ್ತಿಯಲ್ಲಿ 5 ಬಗೆಯುಂಟು: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಷ್ಟಿ ಹಾಗೂ ಸಾಯುಜ್ಯ. ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ಅವಕಾಶವು ದೊರಕಿದ್ದೇ ಆದ ಪಕ್ಷದಲ್ಲಿ ಪರಿಶುದ್ಧ ಭಕ್ತನು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಷ್ಟಿ ಬಗೆಯ ಮುಕ್ತಿ ಮಾರ್ಗಗಳನ್ನು ಹಿಡಿಯುತ್ತಾನೆ. ಸಾಯುಜ್ಯ ಮುಕ್ತಿ ಮಾರ್ಗವನ್ನು ಎಂದಿಗೂ ಅಂಗೀಕರಿಸುವುದಿಲ್ಲ. ಆದರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಷ್ಟಿ ಕೂಡ ಕೃಷ್ಣ ಭಕ್ತನಿಗೆ ಬೇಕಿಲ್ಲ. ಅವನಿಗೆ ಬೇಕಾಗಿರೋದು ಭಗವಂತನ ಭಕ್ತಿ. ಎಲ್ಲೇ ಇರ್ಲಿ, ಭೌತಿಕ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಕ್ತಿ ಸೇವೆ ಮುಂದುವರ್ಸೋಕೆ ಅವಕಾಶವನ್ನ ಭಕ್ತ ಪ್ರಾರ್ಥನೆ ಮಾಡ್ತಾನೆ. ಅವನು
ಆ, ಈ ತರ ನನಗೆ ಮುಕ್ತಿ ಬೇಕು, ಭಗವಂತ ಇರೋ ಆ ಜಾಗದಲ್ಲಿ ನಾನು ಇರಬೇಕು, ಒಂಥರ ದೇಹವನ್ನ ಪಡ್ಕೋಬೇಕು, ಒಂಥರ ಐಶ್ವರ್ಯವನ್ನ ಪಡ್ಕೋಬೇಕು, ಒಂಥರ ರೂಪವನ್ನ ಪಡ್ಕೋಬೇಕು, ಯಾವ ಆಸೆನೂ ಇಲ್ಲ. ಹ್ಮ್. ಆದ್ರೆ ಸಾಯುಜ್ಯ ಅಂತೂ ಖಂಡಿತ ಆ ಈ 4 ಬೇಗೆ ಬೇರೆ ತರ ಮುಕ್ತಿಗಳನ್ನು ಸ್ವೀಕಾರ ಮಾಡೋರು ಕೂಡ ಸಾಯುಜ್ಯ ಅಂದ್ರೆ ಭಗವಂತನ ಹ್ಮ್, ಆ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗೋದಂತೂ ಅವರು ತಿರಸ್ಕರಿಸ್ತಾರೆ. ಸಾಯುಜ್ಯ ಮುಕ್ತಿ ಎನ್ನುವ ಹೆಸರನ್ನು ಕಿವಿಯಿಂದ ಕೇಳಲಿಕ್ಕೆ ಕೂಡ ಪರಿಶುದ್ಧ ಭಕ್ತನು ಹಿಂಜರಿಯುತ್ತಾನೆ. ಆ ಹೆಸರು ಅವನಲ್ಲಿ ದ್ವೇಷ ಭಾವ ಹಾಗೂ ಭಯವನ್ನು ಉದ್ದೀಪಿಸುತ್ತದೆ. ಪರಿಶುದ್ಧ ಭಕ್ತನು ಒಂದು ವೇಳೆ ನರಕಕ್ಕಾದರೂ ಹೋದಾನು, ಪ್ರಭುವಿನ ಪ್ರಭೆಯಲ್ಲಿ ಐಕ್ಯವಾಗಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಸೇವೆಯ ಅವಕಾಶ ಇಲ್ಲ ಅಲ್ಲಿ. ಸಾರ್ವಭೌಮರ ಮಾತು ಮುಂದುವರಿದಿತ್ತು. ಸಾಯುಜ ಮುಕ್ತಿಯಲ್ಲಾದರೂ 2 ವಿಧವುಂಟು. ಬ್ರಹ್ಮನ್ ಪ್ರಭೆಯಲ್ಲಿ ವಿಲೀನವಾಗುವುದು ಒಂದು ಬಗೆ, ಹಾಗೂ ಪ್ರಭುವಿನ ದೇಹದಲ್ಲಿ ಐಕ್ಯವಾಗುವುದು ಇನ್ನೊಂದು. ಪ್ರಭುವಿನ ದೇಹದಲ್ಲಿ ಐಕ್ಯವಾಗುವುದು ಅವನ ಪ್ರಭೆಯಲ್ಲಿ ಐಕ್ಯವಾಗುವುದಕ್ಕಿಂತ ಹೆಚ್ಚು ಹೇಯವಾದದ್ದು. ಅಂದ್ರೆ ಸಮಾನ ಸಮಾನ ಅಂತ ಬಂದ್ಬಿಡ್ತೇನೆ, ನಾನು ಭಗವಂತನಿಗೆ ಸಮಾನ, ಭಗವಂತನ ಶರೀರವನ್ನು ಪ್ರವೇಶ ಮಾಡುದು. ಸಾಲೋಕ್ಯವೇ ಮೊದಲಾದ ಎಲ್ಲ ಬಗೆಯ ಮೋಕ್ಷಗಳನ್ನು ದಯಪಾಲಿಸಿದರೂ ಕೂಡ ಪರಿಶುದ್ಧ ಭಕ್ತನು ಅವುಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಭಗವಂತನ ಸೇವೆಯಲ್ಲಿ ನಿರತನಾಗಿರುವುದರಲ್ಲೇ ಅವನು ತೃಪ್ತಿ ಕಾಣುತ್ತಾನೆ. ಇಷ್ಟು ಹೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ಮಾತು ಮುಗಿಸಿದರು. ಇವಾಗ ಏನ್ ಹೇಳಿದ್ರು ಸಾರ್ವಭೌಮ ಭಟ್ಟಾಚಾರ್ಯರು? ಯಾಕೆ ನಾನು ಮುಕ್ತಿ ಬದಲು ಭಕ್ತಿ ಹಾಕಿದ್ದೀನಿ? ಯಾಕಂದ್ರೆ ಭಕ್ತಿ ಇಂದು ಶುದ್ಧ ಭಕ್ತಿಯ ಬಗ್ಗೆ ಹೇಳಿ ಅದು ಎಂತಹ ಅತ್ಯುತ್ಕೃಷ್ಟವಾದ ಹಂತ ಅನ್ನೋದನ್ನು ವರ್ಣಿಸಿ ಸುಮ್ಮನಾದ್ರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಕೊಟ್ಟ ಉತ್ತರ ಹೀಗಿತ್ತು: ಮುಕ್ತಿ ಪದೇ ಎನ್ನುವ ಶಬ್ದಕ್ಕೆ ಬೇರೆಯೇ ಆದ ಇನ್ನೊಂದು ಅರ್ಥ ಇದೆ. ನೀವೇನ್ ಅನ್ಕೊಂಡ್ರಿ? ಮುಕ್ತಿ ಪದ ಅಂದ್ರೆ ಮುಕ್ತಿಯನ್ನ ಈ ತರ ಮುಕ್ತಿಯನ್ನ ಕೊಡೋನು ಅಂತ. ಆ ಶಬ್ದವು ನೇರವಾಗಿಯೇ ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತದೆ. ಯಾವುದೇ ಬಗೆಯ ಮುಕ್ತಿಯು ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ವಿರಮಿಸಿರುತ್ತದೆ. ಆದ್ದರಿಂದ ಅವನು ಮುಕ್ತಿ ಪದ ಅಂದ್ರೆ ಮುಕ್ತಿಗಳೆಲ್ಲ ಕೂತಿರೋ, ಯಾರ ಪದದಲ್ಲಿ ಮುಕ್ತಿ ಕೂತಿದೆಯೋ ಅವನು ಮುಕ್ತಿ ಪದ. ಹಾಗಾಗಿ ಅದು ನೇರವಾಗಿ ದೇವೋತ್ತಮ ಪರಮಪುರುಷನನ್ನೇ ಸೂಚಿಸ್ತಾ ಇದೆ. ಇನ್ನೊಂದು ಅರ್ಥದ ಪ್ರಕಾರ ಮುಕ್ತಿಯು ಶ್ರೀಮದ್ ಭಾಗವತದ ವಸ್ತುವಿನ ಕ್ರಮದಲ್ಲಿ 9ನೆಯದಾಗಿ ಬರುವ ವಿಷಯವಾಗಿರುತ್ತದೆ. ದೇವೋತ್ತಮ ಪರಮಪುರುಷನು ಮುಕ್ತಿಯ ಆಶ್ರಯ ಸ್ಥಾನ. 2 ಅರ್ಥಗಳ ಮೂಲಕವೂ ನಾನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹೀಗಿರುವಾಗ ಶ್ಲೋಕದ ಪಾಠವನ್ನೇಕೆ ನೀವು ಬದಲಾಯಿಸಿದಿರಿ? ಇವಾಗ ಇರೋ ಶ್ಲೋಕದಲ್ಲೇ ನನಗೆ ಅರ್ಥ ಆಗ್ತಾ ಇದೆ, ಇದು ಕೃಷ್ಣನನ್ನೇ ಸಂಬೋಧಿಸ್ತಾ ಇದೆ ಅಂತ. ನೀವು ಯಾಕೆ ಅದನ್ನ ಬದಲಾಯಿಸ್ತಾ ಇದ್ದೀರಾ? ಯಾಕಂದ್ರೆ ಇದು ಭಾಗವತದ ಶ್ಲೋಕ. ಸಾರ್ವಭೌಮ ಭಟ್ಟಾಚಾರ್ಯರು ಉತ್ತರ: ಶ್ಲೋಕಕ್ಕೆ ಆ ಅರ್ಥ ಬರುವ ಹಾಗೆ ಓದುವುದು ನನ್ನಿಂದ ಆಗಲಿಲ್ಲ. ನೋಡಿ, ಅಂತಹ ಮಹಾಜ್ಞಾನಿಗಳು, ಮಹಾಪಂಡಿತರಾಗಿದ್ರು. ಅದಕ್ಕೆ ಈ ಶಾಸ್ತ್ರಗಳ ಒಂದು ಜ್ಞಾನವನ್ನ ನಾವು ನಮ್ಮ ಬುದ್ಧಿಗೆ ಸೀಮಿತವಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಬಾರ್ದು. ಆಚಾರ್ಯರು ಕೊಟ್ಟಿರುವಂತಹ ಒಂದು ವಿವರಣೆಯನ್ನೇ ನಾವು ಸ್ವೀಕಾರ ಮಾಡ್ಬೇಕು. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳ್ತಾರೆ, ನನಗೆ ಈ ಅರ್ಥ ಬರ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ ಇದು. ನೀವು ನೀಡಿದ ವಿವರಣೆ ಸರಿಯಾಗಿಯೇ ಇದೆ, ಆದರೂ ನೀವು ಬಳಸಿದ ಶಬ್ದದ ಬಳಕೆ ಕೂಡದು. ಏಕೆಂದರೆ ಮುಕ್ತಿ ಪದೇ ಎನ್ನುವ ಶಬ್ದದಲ್ಲಿ ಸಂದಿಗ್ಧಾರ್ಥವಿದೆ. ಮುಕ್ತಿ ಎನ್ನುವ ಶಬ್ದವು 5 ಬಗೆಯ ಮುಕ್ತಿ ವಿಶೇಷಗಳನ್ನು ಸೂಚಿಸುತ್ತದೆ. ಆದರೆ ಆ ಶಬ್ದದ ಪ್ರತ್ಯಕ್ಷಾರ್ಥವು ಸಾಮಾನ್ಯವಾಗಿ ಪ್ರಭುವಿನಲ್ಲಿ ಐಕ್ಯವಾಗುವುದನ್ನು ತಿಳಿಯಪಡಿಸುತ್ತದೆ. ಮುಕ್ತಿ ಎನ್ನುವ ಶಬ್ದವನ್ನು ಉಚ್ಚರಿಸಿದ ಕೂಡಲೇ ಮನಸ್ಸಿನಲ್ಲಿ ದ್ವೇಷ ಹಾಗೂ ಭಯದ ಭಾವಗಳು ಉದಿಸುತ್ತವೆ. ಅದೇ ಭಕ್ತಿ ಎನ್ನುವ ಪದವನ್ನು ಬಾಯಲ್ಲಿ ನುಡಿದಾಗ ಸಹಜವಾಗಿಯೇ ನಮ್ಮ ಮನಸ್ಸಿನಲ್ಲಿ ದಿವ್ಯಾನಂದದಿಂದ ಅಲೆಗಳೇಳುತ್ತವೆ. ಈ ವಿವರಣೆಯನ್ನು ಆಲಿಸಿದ ಭಗವಾನ್ ಚೈತನ್ಯರು ಅಮಿತ ಹರ್ಷ ಸೂಚಿಸಿ ನಗುತ್ತಾ ಆ ಕೂಡಲೇ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡರು. ಯಾಕೆ? ಇಷ್ಟು ದಿನ ಮುಕ್ತಿ 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 ಅಂತ ಹೇಳ್ತಾ ಇದ್ದವ್ರು ಇವಾಗ ಮುಕ್ತಿ ಪದಾನು ಕೇಳಕ್ಕಾಗಲ್ಲ ನನಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬಾ ಸಂತೋಷ ಆಗೋಯ್ತು ಚೈತನ್ಯ ಮಹಾಪ್ರಭುಗಳಿಗೆ. ಯಾವ ವ್ಯಕ್ತಿಗೆ ಮಾಯವಾದ ಸಿದ್ಧಾಂತವನ್ನು ಓದುವುದು, ಬೋಧಿಸುವುದು ಅಭ್ಯಾಸವಾಗಿ ಹೋಗಿತ್ತೋ ಅದೇ ಭಟ್ಟಾಚಾರ್ಯರು ಈಗ ಮುಕ್ತಿ ಎನ್ನುವ ಶಬ್ದವನ್ನೇ ದ್ವೇಷಿಸುತ್ತಿದ್ದರು. ಈ ಪರಿವರ್ತನೆ ಸಾಧ್ಯವಾದದ್ದು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ಮಾತ್ರ. ಎಲ್ಲಿಯವರೆಗೆ ಸ್ಪರ್ಶ ಮಣಿಯು ಕಬ್ಬಿಣಕ್ಕೆ ತಾಕಿ ಆ ಲೋಹವನ್ನು ಬಂಗಾರವಾಗಿ ಪರಿವರ್ತಿಸುವುದಿಲ್ಲವೋ ಅಲ್ಲಿವರೆಗೆ ಯಾರೂ ಆ ಮಣಿಯ ಗುಣವನ್ನು ಗುರುತಿಸಲಾರರು. ಸಾರ್ವಭೌಮ ಭಟ್ಟಾಚಾರ್ಯರಲ್ಲಿ ವೈಷ್ಣವ ಮತವು ದಿವ್ಯವಾಗಿ ಮೈಗೂಡಿದ್ದುದನ್ನು ಕಂಡ ಜನರೆಲ್ಲರಿಗೂ ಎನ್ನಿಸಿದ್ದು ಹೀಗೆ: ಭಗವಾನ್ ಚೈತನ್ಯರು ನಂದ ಮಹಾರಾಜನ ಮಗ ಶ್ರೀ ಕೃಷ್ಣನೇ ಹೊರತು ಬೇರೆ ಯಾರೂ ಅಲ್ಲ. ಪ್ರಸಂಗ ನಡೆದ ಬಳಿಕ ಕಾಶಿ ಮಿಶ್ರ ಆದಿಯಾಗಿ ಜಗನ್ನಾಥಪುರಿಯ ನಿವಾಸಿಗಳೆಲ್ಲರೂ ಪ್ರಭುವರ್ಯರ ಪಾದಕಮಲಗಳಿಗೆ ಶರಣಾಗತರಾದರು. ಸಾರ್ವಭೌಮ ಭಟ್ಟಾಚಾರ್ಯರು ಹೀಗೆ ಸದಾ ಭಗವಾನ್ ಚೈತನ್ಯರ ಸೇವೆಯಲ್ಲೇ ನಿಂತು ಬಿಟ್ಟರೆಂಬುದನ್ನು ಮುಂದೆ ವಿವರಿಸುವೆನು.
ಚೈತನ್ಯ ಮಹಾಪ್ರಭುಗಳಿಗೆ ಭಿಕ್ಷೆ ನೀಡುವುದರ ಮೂಲಕ ಸಾರ್ವಭೌಮ ಭಟ್ಟಾಚಾರ್ಯರು ಮಾಡಿದ ಶ್ರೇಷ್ಠ ಬಗೆಯ ಪ್ರಭು ಸೇವೆಯನ್ನು ಕುರಿತು ಕೂಡ ಮುಂದೆ ವಿವರಿಸುವೆನು. ಭಗವಾನ್ ಚೈತನ್ಯರು ಹಾಗೂ ಸಾರ್ವಭೌಮ ಭಟ್ಟಾಚಾರ್ಯರ ಮಿಲನದ ವೃತ್ತಾಂತವನ್ನು ಶ್ರದ್ಧಾ ಪ್ರೇಮಗಳಿಂದ, ಭಕ್ತಿಗಳಿಂದ ಅಲ್ಲ, ಪ್ರೇಮಗಳಿಂದ ಯಾರು ಆಲಿಸುವರೋ ಅಂತವರು ಮನೋಕಲ್ಪನೆ ಹಾಗೂ ಕಾಮ್ಯ ಕರ್ಮಗಳ ಬಲೆಯಿಂದ ಬಹು ಬೇಗ ಹೊರಬರುತ್ತಾರೆ. ಭಗವಾನ್ ಚೈತನ್ಯರ ಪಾದಕಮಲಗಳನ್ನು ಸೇರುತ್ತಾರೆ. ಶ್ರೀ ರಘುನಾಥರ ಪದ ತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ ಈ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತಕೋಟಿ ವೈಷ್ಣವೃಂದ ಕಿ ಜೈ. ಹರೇ ಕೃಷ್ಣ.